ಮತ್ತು ವಿಧಾನ ಪರಿಷತ್ತಿನಲ್ಲಿ ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಸಲು ಬಿಡದೆ ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ನ ದುಡ್ಡನ್ನು ಮತ್ತು ಸದನದ ಸಮಯವನ್ನು ವ್ಯರ್ಥ ಮಾಡಿ ರಾಜ್ಯದ ಜನಸಾಮಾನ್ಯರಿಗೆ ಸಾಮಾಜಿಕ ವಂಚನೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆ ಅಧಿವೇಶನ ಮತ್ತು ವಿಧಾನ ಪರಿಷತ್ ಸಭಾಂಗಣ ಅದು ಜನರ ಸಮಸ್ಯೆಯನ್ನು ಚರ್ಚಿಸಲಿಕ್ಕೆ ಬೇಕಾಗುವ ವೇದಿಕೆ ಆಗಬೇಕು ಹೊರತು ರಾಜ್ಯಕ್ಕೆ ಮಾಡುವಂಥ ಒಂದು ಸಭಾಂಗಣ ಆಗಬಾರ್ದು. ಇದೊಂದು ಮಹತ್ವವಾದ ಒಂದು ಅಧಿವೇಶನ ಅಂತ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ. ಯಾಕೆಂತ ಹೇಳಿದರೆ ಒಂದು ಕಡೆಯಿಂದ ಕೆಲವು ಪ್ರದೇಶದಲ್ಲಿ ಬರ ಇರ್ತದೆ, ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ ಇರ್ತದೆ, ಇವತ್ತು ಕುಡಿಯುವ ನೀರು, ಕೆಲವು ಕಡೆ ಇವತ್ತು ಜನ ತೊಂದರೆ ಮತ್ತು ಇಂದಿನ ಎಲ್ಲ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಜನೋಪಕಾರವಾಗಿ ಮತ್ತು ಜನರಿಗೆ ಪ್ರಯೋಜನ ಆಗುವಂತಹ ಚರ್ಚೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಅಧಿವೇಶನವನ್ನು ಸಂಪೂರ್ಣವಾಗಿ ಇಷ್ಟು ದಿವಸ ಇವತ್ತು ವ್ಯರ್ಥ ಮಾಡಿರುವುದು ಕರ್ನಾಟಕದ ಜನತೆ, ಪ್ರತಿಪಕ್ಷ ಮತ್ತು BJP ಅವರನ್ನು ಖಂಡಿತವಾಗಿ ಕ್ಷಮಿಸುವುದಿಲ್ಲ ಅಂತ ನನಗೆ ಇವತ್ತು ಅದು ತೀರ್ಮಾನ ಕ್ಷಮಿಸಲ್ಲ ಅಂದ ಬಹಳ ಸ್ಪಷ್ಟವಾಗಿ ನಮಗೆ ಇವತ್ತು ಕಾಣ್ತದೆ. ರಾಜ್ಯಕ್ಕೆ ಮಾಡಲಿ, ಅದು ರಾಜಕಾರಣ ಆಗಬೇಕು ಹೊರತು ಇಲ್ಲಿ ರಾಜ್ಯಕ್ಕೆ ಆಗುವ ವಿಚಾರ ಇವತ್ತು ಆಗಬಾರ್ದು. ಕೇವಲ ಅಧಿವೇಶನ ಅಡ್ಡಿಪಡಿಸಬೇಕೆಂಬಲೇ ಉದ್ದೇಶದಿಂದ ಅಧಿವೇಶನ ನಡೆಸಲೇಬಾರ್ದು. 1 ಪಾಯಿಂಟ್ ಪ್ರೋಗ್ರಾಮ್ ಇಂಟೆನ್ಷನ್ ಅಷ್ಟು. ಅದಕ್ಕಾಗಿ ಯಾವುದೇ ಒಂದು ಪ್ರಬಲವಾದ ಕಾರಣವಿಲ್ಲದೆ, ಯಾವುದೇ ಒಂದು ಸ್ಪಷ್ಟವಾದ ಒಂದು ಅವರ ಚಿತ್ರಣ ಕೂಡ ಇಲ್ಲದೆ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ನೋಟಿಸ್ ಕೂಡ ಕೊಡದೆ ಬರೀ ಬಂದು ಗದ್ದಲ ಮಾಡಿ ಅಧಿವೇಶನ ಇವತ್ತು ನಡೆಸಲಿಕ್ಕೆ ಬಿಡದಿರುವುದ ಹಿಂದೆ ಅವರ ಇಡನ್ ಎಜೆಂಡಾ ಅಂತೇಳಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದರ ಬಗ್ಗೆ ನೈಜವಾದ ಅವ್ರಿಗೆ ಏನಾದರೂ ಆ ಒಂದು ಕಳಕಳಿದ್ರೆ ಅದರ ಬಗ್ಗೆ ನೋಟಿಸ್ ಕೊಟ್ಟು ಚರ್ಚೆಗೆ ತಕ್ಕೊಂಡು ಯಾಕೆ ನಾವು ಕೊಡಬಾರ್ದಿತ್ತು, ಯಾಕೆ ನಾವು ಅಲ್ಲಿ ಮಂತ್ರಿ ಕೊಟ್ಟದ್ದು ಸರಿಯಲ್ಲ ಅಂತೇಳಿ ಅವ್ರಿಗೆ ಹೇಳುವಂತೆಲ್ಲ ಅವಕಾಶಗಳಿತ್ತು. ಜನರು ಕೂಡ ಅದನ್ನು ಕೇಳ್ತಾಯಿದ್ರು. ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಆಡಳಿತ ಪಕ್ಷ, ಮೊನ್ನೆ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇರಲಿ, ನಾವು ಯಾಕೆ ಇವತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇವೆ, ಯಾಕಾಗಿ ಇವತ್ತು ಆ ತೀರ್ಮಾನ ಬಂದಿದೆ, ನಮ್ಗೆ ಕೂಡ ಹೇಳಲಿಕ್ಕೆ ಭಾಳಷ್ಟು ವಿಚಾರಗಳಿತ್ತು. ಇದು ಎರಡನ್ನೂ ಕೂಡ ಜನ ಕೇಳಿ ತೀರ್ಮಾನ ಮಾಡಿ ಜನರ ತೀರ್ಮಾನ ಕೊಡ್ತಾಯಿದ್ರು. ಇದು ನೋಟಿಸ್ ಕೊಟ್ಟು ಇವರು ಚರ್ಚೆ ಮಾಡೋದು ಇಲ್ಲ, ನಮ್ಮನ್ನು ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಿಡೋದು ಕೂಡ ಇಲ್ಲ. ಆಗಿದ್ದರೆ ನಿಜವಾದ ಅರ್ಥ ಅಂತ ಹೇಳಿದರೆ ಇವರಿಗೆ ಈ ಒಂದು ವಿಷಯದಲ್ಲಿ ರಾಜ್ಯಕ್ಕೆ ಮಾಡಬೇಕೆಂದು ಹೊರತು ಇದನ್ನು ನೈಜವಾದ ಚಿತ್ರ ಜನಕ್ಕೆ ತಿಳಿಬೇಕು ಮತ್ತು ಇದರ ಒಂದು ಪರಿಹಾರ ಕಾಣಬೇಕೆಂಬ ಯಾವ ಉದ್ದೇಶ ಕೂಡ ಇಲ್ಲ. ಇವತ್ತು ನಾಗೇಂದ್ರ ಅವರು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಬಹುಶಃ ಅಕೌಂಟಿಂದ ಬಹುಶಃ ಇರುವಂಥ ಹಣ ಬೇರೆ ಅಕೌಂಟಿಗೆ ಖಾಸಗಿ ಅಕೌಂಟ್ ಹೋಗಿದೆ. ಇದರ ಅಧಿಕಾರಿಗಳ ತಪ್ಪ, ಮಂತ್ರಿಗಳ ತಪ್ಪ, ಈ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ತತ್ಕ್ಷಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಮಂಡಲದಿಂದ ದೂರ ಇದ್ದರು. ಅವರು ರಾಜೀನಾಮೆ ಕೊಡಲಿಕ್ಕೆ ಇಲ್ಲಿ ಯುವಕರು ಗಲಾಟೆ ಮಾಡಬೇಕು, ಯುವಕರ ಮೇಲೆ ಪೊಲೀಸ್ ಲಾಠಿ ಬೀಸಬೇಕು, ಇಡೀ ರಾಜ್ಯ ಉದ್ದಕ್ಕಲು ಗದ್ದಲಾಗಬೇಕಂತ ಎಲ್ಲಿ ಕೂಡ ಅವಕಾಶ ಇರಲಿಲ್ಲ. ಯಾವಾಗ ಆರೋಪ ಬಂತ ತತ್ಕ್ಷಣ ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಸುಮಾರು 1.5 ವರ್ಷದಿಂದ 2 ವರ್ಷ ತನಕ ಕೂಡ ಅವರು ಸರ್ಕಾರದಿಂದ ದೂರ ಇದ್ದರು, ಸಚಿವ ಸ್ಥಾನದಿಂದ ದೂರ ಇದ್ದರು. ಎಲ್ಲ ರೀತಿಯ ತನಿಖೆಯನ್ನು ಕೂಡ ಅವರು ಎದುರಿಸಿದ್ದಾರೆ.
ತನಿಖಾ ಸಂಸ್ಥೆ ಯಾವ ಆ ಒಂದು ಕೇಸ್ ತನಿಖೆ ನಡೀತಾ ಇದೆಯಾ ಆ ತನಿಖೆಯಲ್ಲಿ ಇವರು ದೋಷ ಮುಕ್ತಿಯಾಗಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಏನು ಇವತ್ತು ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿತ್ತ, ಎಲ್ಲ ಖಾತೆ ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನು ಕೂಡ ಕ್ರಮ ಕೂಡ ಇವತ್ತು ಆಗಿದೆ. ಯಾವುದಾದ್ರೂ ಒಂದು ಸರ್ಕಾರಕ್ಕೆ ವಂಚನೆ ಆದಂಥ ಪ್ರಕರಣದಲ್ಲಿ ಮತ್ತು ಇಂಥ ಇಲಾಖೆಯಿಂದ ಈ ರೀತಿಯಾದ ಅನಾಹುತದಲ್ಲಿ ಅಧಿಕಾರಿಗಳ ಮೇಲೆ ಇನ್ನಿತರ ಮೇಲೆ ಕ್ರಮ ಇವತ್ತು ಆಗಿದ್ದಲ್ಲದೆ ಆವಾಗ ದುಡ್ಡು ಇಷ್ಟು ರಿಕವರಿ ಮಾಡಿದ ಎಲ್ಲಿಯೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ರಿಕವರಿ ಆದ ಇತಿಹಾಸದಲ್ಲೇ ಬಹುಶಃ ಇರಲಿಕ್ಕಿಲ್ಲ. ಆದರೆ ಎಲ್ಲ ದುಡ್ಡು ಅದನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನು ರಿಕವರ್ ಮಾಡಿ ಅಧಿಕಾರಿಗೆ ಮೇಲೆ ಇವತ್ತು ಕ್ರಮ ಕೈಗೊಂಡು ಇದ್ದರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದ್ದ ಕಾರಣ ಅದಕ್ಕೆ ಅವರು ರಾಜೀನಾಮೆ ಅವತ್ತೇ ಕೊಟ್ಟಿದ್ದಾರಲ್ಲ. ದೋಷ ಮುಕ್ತರಾಗಿ ಬಂದ ನಂತರ ಅವರಿಗೆ ಎಲ್ಲ ಕಾನೂನು ರೀತಿಯ ವ್ಯಾಪ್ತಿ ನೋಡಿಕೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಾಗ ಅನಗತ್ಯವಾಗಿ ಅಧಿವೇಶನ ನಡೆಸಲಿಕ್ಕೆ ಬಿಡದಿರುವುದು ಇದು ಒಂದು ಜನ ಮಾಡುವಂತಹ ವಂಚನೆ ಅಲ್ವಾ. ಅವ್ರಿಗೆ ಎಷ್ಟು ಬೇಕಾದ ರಾಜ್ಯಕ್ಕೆ ಮಾಡ್ಬೋದು, ಅವ್ರಿಗೆ ಏನು ಬೇಕಾದರೂ ಹೇಳ್ಬೋದು. ಆದ ಕಾರಣ ಅದೇ ರೀತಿ ಇವತ್ತು ಮಂತ್ರಿಗಳು ಮಂತ್ರಿ ಆಗೋದು ಯಾವಾಗ? ಪಕ್ಷ ತೀರ್ಮಾನ ಮಾಡಿದ ತಕ್ಷಣ ಮಂತ್ರಿಗಳಾಗ್ತಾರ? ಕಾನೂನುಬದ್ಧವಾಗಿ ಎಲ್ಲ ಸರಿ ಉಂಟಾ, ಇವರನ್ನು ಮಾಡ್ಬೋದಾ ಮಾಡದೇ ಇರ್ಬೋದಾ ಇದೆಲ್ಲ ನೋಡಿಕೊಂಡೇ ಇವತ್ತು ಅವರಿಗೆ ಗವರ್ನರ್ ಅವರು ಪ್ರತಿಜ್ಞಾ ವಿಧಿ ಸ್ವೀಕಾರ ಕೊಡಿಸೋದು. ಯಾವಾಗ ಗವರ್ನರಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸ್ತಾರ ತದನಂತರ ಕೂತು ಒಂದು ಬುಕ್ಕಲ್ಲಿ ಸೈನ್ ಆಗ್ತಾರಲ್ಲ ಆವಾಗ ಅವರು ಅಧಿಕೃತವಾಗಿ ಮಂತ್ರಿ ಆಗ್ತಾರೆ. ಹಾಗಾದರೆ ಗವರ್ನರ್ಗೆ ಈ ಲಿಸ್ಟ್ ಬಂದಾಗ ಕಾನೂನು ವ್ಯಾಪ್ತಿಯಲ್ಲಿ ಇಷ್ಟು ಸಮಸ್ಯೆ ಇದೆ, ಮಾಡಲೇಬಾರ್ದಿತ್ತು ಎಂಬ ವಿಚಾರ ಇದ್ದಿದ್ದಲ್ಲಿ ಗವರ್ನರ್ ಯಾಕೆ ಅವ್ರಿಗೆ ಒತ್ತು ಕೊಡ್ತಾರೆ? ಆಗ ಗವರ್ನರ್ ಅವ್ರಿಗೆ ಕಾನೂನು ಜ್ಞಾನವೇ ಅವ್ರಿಗೆ ಇಲ್ವಾ? ಅವ್ರು ಕೇಳಿಲ್ವಾ? ಅವ್ರಿಗೆ ಗೊತ್ತಿಲ್ವಾ? ಕಾನೂನು ತಂಡ ಇಲ್ವಾ? ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ ಆ ವರ್ಗಕ್ಕೆ ಇವತ್ತು ಅವಕಾಶ ಇರುವಾಗ ಅದನ್ನೇ ಮುಂದಿಟ್ಟುಕೊಂಡು ಯಾಕೆ ಇವತ್ತು ಇಷ್ಟು ರಾಜ್ಯಕ್ಕೆ ಮಾಡ್ತಾರಂತೇಳಿ ಜನ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇದು ಜನರಿಗೆ ಮಾಡುವಂಥ ವಂಚನೆ, ಜನರಿಗೆ ಮಾಡುವಂಥ ಸಾಮಾಜಿಕ ವಂಚನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. CBI ಅವರು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚಾರ್ಜ್ ತೆಗೊಳ್ಳುವಂಥ 2 ದಿವಸ ಮುಂಚೆ ಈ ಚಾರ್ಜ್ ಶೀಟನ್ನು ಇವತ್ತು ಆ ಒಂದು ನೋಟಿಸ್ ಜಾರಿ ಮಾಡಿ ಚಾರ್ಜ್ ಶೀಟ್ಗೆ ಪರ್ಮಿಷನ್ ಕೇಳ್ತಾರೆ. ಅಲ್ಲಿಯ ತನಕ 1.5 ವರ್ಷ ಏನು ಸುದ್ದಿಲ್ಲ. ಯಾಕೆಂತ ಹೇಳಿದರೆ ಬಹುತೇಕ ಅವರ ಆಲೋಚನೆಯಲ್ಲಿ ಇವರು ಮಂತ್ರಿ ಸ್ಥಾನಕ್ಕೆ ಬರ್ಬೋದು ಎಂಬ ಉದ್ದೇಶನೂ ಕೂಡ ಇರ್ಬೋದು, ಇಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ಸತ್ಯ ಅಂತ ಹೇಳಿಕ್ಕಾಗ್ತದಾ? ಅಲ್ಲಲ್ಲ, ನೀವೇನಂದ್ರಿ ಈಗ ಕ್ಲೀನ್ ಚಿಟ್ ಕೊಟ್ರೆ ಏನು, ನೀವು ಯು ನೋ ದ ಲೀಗಲ್ ಥಿಂಗ್. ಕ್ಲೀನ್ ಚಿಟ್ ಅಂತಂದ್ರೆ ಈಗೇನು ಆರೋಪ ಮುಕ್ತ ಅಂತ ಹೇಳಿ ಅಂದಾಗ ಆರೋಪ ಮುಕ್ತ ಆದಾಗ ವೇರ್ ಇಸ್ ದ ಕ್ವಶನ್ ಆಫ್ ಟೇಕಿಂಗ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್? ನೋಡಿ, ಒಂದು ಸಂಸ್ಥೆ ಯಾವ ಸಂಸ್ಥೆ ತನಿಖೆ ನಡೆಸ್ತಾ ಇತ್ತ ಆ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಿದೆ. ಅಲ್ಲ, ಕ್ಲೀನ್ ಚಿಟ್ ಕೊಟ್ಟೋದು ಯಾವಾಗ? ಆರೋಪ ಮುಕ್ತ ಆಗಬೇಕು. ಆರೋಪ ಮುಕ್ತ ಆಗಿಲ್ಲ ಇನ್ನು. ಚಾರ್ಜ್ ಶೀಟ್ ಅಲ್ಲ, ನಾನು ಹೇಳ್ದು ಕೇಳಿ, ಕರೆಕ್ಟ್ ಹೇಳ್ದು ಕೇಳಿ. ಯಾವ ಒಂದು ತನಿಖೆಯನ್ನು ಆ ಒಂದು ವಿಚಾರವನ್ನು ತನಿಖಾ ಸಂಸ್ಥೆ ಇವತ್ತು ಹಮ್ಮಿಕೊಂಡಿದೆಯಾ ಆ ತನಿಖಾ ಸಂಸ್ಥೆ ಇವತ್ತು ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ನಮ್ಮ SIT ಅವರು ಇಲ್ಲಿ ಮಾಡಿದ್ರಲ್ಲ, SIT ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. CBI ಅಲ್ಲಲ್ಲ, ಹೇಳಿ ಕೇಳಿ, ED ಕೂಡ ಬಂದಿತ್ತು. ವೆಯ್ಟ್ ಹೇಳ್ತೇನೆ, ನಾನು ಬರ್ತೇನೆ ಅಲ್ಲಿಗೆ. ಇಲ್ಲಿ ಏನು ಇವತ್ತು ಸ್ಟೇಟಲ್ಲೇ ಇವತ್ತು ಅವ್ರು ತನಿಖೆ ಆಯ್ತಾ ಆ ತನಿಖಾ ಸಂಸ್ಥೆ ಅವ್ರಿಗೆ ಕ್ಲೀನ್ ಚಿಟ್ಟದಲ್ಲಿ ಕೊಟ್ಟಿದೆ. ಅವರು ಬೇಲಲ್ಲಿ ಇವತ್ತು ಬಂದಿದ್ದಾರೆ, ಬರುವಂಥ ದುಡ್ಡೆಲ್ಲ ಕೂಡ ಬಂದಿದೆ.
ಈಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದರೆ CBIನವರು ನೋಟಿಸ್ ಕೊಟ್ಟು CBIನವರು ತನಿಖೆಯನ್ನು ಕೂಡ ಮುಗಿಲಿಲ್ಲ. ಎಷ್ಟು ಈ ದೇಶದಲ್ಲಿ ಎಷ್ಟು ಕಡೆ BJPಯಲ್ಲಿ ಕೂಡ ಇವತ್ತು CBI ಮತ್ತು ಇನ್ನಿತರ ಕೇಸ್ ಇರುವವರು ಯಾವ್ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಯಾವ ಸ್ಥಾನದಲ್ಲಿ ಇಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಕೂಡ ಇಲ್ವಾ? 100 ಎಷ್ಟು ಜನ ಇದ್ದಾರೆ ಲೆಕ್ಕ ತಗೊಳ್ಳಿ ನೀವು. ಯಾಕೆಂತ ಹೇಳಿ ನಾನು ಹೇಳ್ದಕ್ಕೆ ಇದನ್ನ ಹೇಳ್ಬೇಕಲ್ಲ, ನೀವು ಕ್ಲೀನ್ ಚಿಟ್ ಅಂತ ಹೇಗೆ ಅಲ್ಲಲ್ಲ ಹೇಳ್ದಕ್ಕೆ ಹೇಳಿ, ಇಲ್ಲಿಯ ತನಿಖಾ ಸಂಸ್ಥೆಯವರು ಅದಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಇಲ್ಲಿ ತನಿಖೆಯನ್ನು ಮಾಡಿದಾರ, ಅವರು ಅದಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಬೇಲಲ್ಲಿ ಬಂದಿದ್ದಾರೆ. ಈಗ CBI ಅವರು ಬಹುಶಃ 3 ದಿವಸ ಮುಂಚೆ, ನಾವು ಕೆಲವು ದಿನ ಹಿಂದೆ ಆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. CBI ನೋಟಿಸ್ ಜಾರಿ ಮಾಡಿದ ತಕ್ಷಣವೇ ಅವನು ಆರೋಪಿ ಅಂತ ಅವರು ತಪ್ಪಿಸ್ತಾರಂತ ಎಲ್ಲಿಯೂ ಕೂಡ ಆಗೋದಿಲ್ಲ. CBI ನೋಟಿಸ್ ಕೊಟ್ಟವರು, CBI ಕೇಸ್ ಇರುವವರು, ತನಿಖೆ ಸಂಸ್ಥೆಯಲ್ಲಿ ಆಯ್ತು. ಅದೇ ನಾನು ಹೇಳಿ ಕೇಳಿ, ಅಷ್ಟು ಮಾಡಿದಂತ ಹೇಳಿದ ತಕ್ಷಣ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದಂತೇಳಿ ಕಾನೂನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಯಾಕೆಂತೇಳಿ ಇಡೀ BJPಯಲ್ಲಿ ಇಡೀ ದೇಶದಲ್ಲಿ ನೀವು ತಗೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅವರು ಮುಂಚೆ ಮಮತಾ ಬ್ಯಾನರ್ಜಿ ಪಾರ್ಟಿಯಲ್ಲಿದ್ದಾಗ ಇದೇ BJP ಮುಖಂಡರು ಹೋಗಿ ಅವರ ಮೇಲೆ ಏನು ಹೇಳಿದ್ದಾರೆ, ಮತ್ತು ಇವತ್ತು ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಆಸಾಮ್ನವ್ರ ಮುಖ್ಯಮಂತ್ರಿ ಮನೆ ಎಷ್ಟಿದೆ ನೀವು ತಗೊಳ್ಳಿ, ಯಾಕೆ ಅವರ ಮೇಲೆ ಇಲ್ಲ? ಯಾಕೆ ST ನಮ್ಮ ನಾಗೇಂದ್ರ ಅವರಿಗೆ ಬಂದಾಗ ಮಾತ್ರ ಇದು ಬರ್ತದೆ, ಸಬ್ಜೆಕ್ಟ್ ಬರ್ತದೆ, ಬೇರೆಯವ್ರಿಗೆ ಯಾಕೆ ಯಾರಿಗೆ ಕೂಡ ಇದನ್ನು ಮಾತಾಡೋದಿಲ್ಲ? ಏನಾದರೂ CBI ಅವರು ಇವತ್ತು ಪ್ರಾಸಿಕ್ಯೂಷನ್ ಕೇಳಿ, ಗವರ್ನರ್ ಅವರು ಇವತ್ತು ತನಿಖೆಗೆ ಅವಕಾಶ ಕೊಟ್ಟು, ನಾಳೆ ಅವರು ಆರೋಪಿ ಅಂತ ಹೇಳಿ ಅವರು ಸಾಕ್ಷಿ ಸಮೇತವಾಗಿ ಇವತ್ತು ತಪ್ಪಿಸ್ತಾ ಅಂತ ಹೇಳಿದ್ದಾರೆ, ಅವಾಗ ಖಂಡಿತ ಅವರು ಕೈ ಬಿಡ್ತಾರೆ. ಪಕ್ಷ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಚಾರ್ಜ್ ಶೀಟ್ ತಯಾರಾಗಿದೆ, ಚಾರ್ಜ್ ಶೀಟ್ಗೆ ಫೈಲ್ ಮಾಡಕ್ಕೆ ಮುಂಚೆ ನಿಮ್ಮ ಸ್ಯಾಂಕ್ಷನ್ ಬೇಕಾಗುತ್ತೆ. ಗವರ್ನರ್ ಕೇಳ್ತಾರೆ, ಗವರ್ನರ್ ಕೊಟ್ಟಾಗ ಇದರಲ್ಲಿ ಅವರು ಏನು ನಮ್ಮ ತಪ್ಪಿಸ್ತಂತಲ್ಲಿ ಗುರುಪಡಿಸಿದಾಗ ಅದಕ್ಕೆ ಅವಕಾಶ ಇದೆ. ಆಗ ಬೇರೆಯವ್ರಿಗಿಲ್ವಾ? ನೀವು ಬೇರೆಯವ್ರು ತಗೊಳ್ಳಿ ಅಲ್ಲ, ಎಷ್ಟು ಜನ ಇದ್ದಾರೆ ಅಂತ CBI ಎನ್ಕ್ವೈರಿ ಮಾಡಿಕೊಂಡು ಇದು ಮಾಡಿಕೊಂಡು ಇದೇ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ? ಅದಕ್ಕಾಗಿ ನಾಗೇಂದ್ರ ಹೇಳೋದು, ನಾನು ಎಷ್ಟು ಕಮ್ಯುನಿಟಿಗೆ ಸೇರಿದ ನಂತರ ಇವರು ಈ ರೀತಿ ಮಾಡ್ತಾರೆ ನನ್ನನ್ನು, ಬೇರೆ ಯಾರಿಗೂ ಅವರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅದನ್ನು ಹೇಳಿ ಅಲ್ಲ. ಹೊರಗಡೆ ಹಾಲು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ ಯಾಕೆ ಅಧಿವೇಶನ ಇರುವುದೇ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವರ ಕಷ್ಟಗಳನ್ನು ಚರ್ಚೆ ಮಾಡಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಬೇಕಾಗುವ ಅಧಿವೇಶನ. ಅದನ್ನು 10 ದಿವಸ ಹಾಲು ಮಾಡಿ ಇವರಿಗೇನು ಸಿಗ್ತದೆ? ಬರಲಿ, ಪಬ್ಲಿಕಲ್ಲಿ ಎಷ್ಟು ಬೇಕಾದ್ರೂ ಚರ್ಚೆ ಮಾಡಲಿ, ಆ ಕಡೆ ಈ ಕಡೆ ಚರ್ಚೆ ಮಾಡಲಿ, ಮಾತಾಡಲಿ, ಕಾನೂನಿದೆ, ವಿಚಾರ ತಗೊಳ್ಳಿ. ಅಥವಾ ಗವರ್ನರ್ ಹತ್ರ ಹೋಗಿ ಹೇಳಿ, ನೀವು ಕೊಟ್ಟದ್ದು ಸರಿ ಇಲ್ಲ, ಪ್ರತಿ ಸ್ವೀಕಾರ ಅಂತ ಮಾಡಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ? ಸಂಬಂಧಪಟ್ಟ ಅಧಿಕಾರಿಗಳನ್ನ ಈಗ ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ, ಸರಿ. ಹಾಗಾದ್ರೆ ಮಿನಿಸ್ಟರ್ ಆದವರು ಅದನ್ನು ಗಮನ ಹರಿಸಿಲ್ಲ, ಅದಕ್ಕೆ ಕೆಲವರು ಫಸ್ಟ್ ರಾಜೀನಾಮೆ ಕೊಟ್ಟದ್ದು. ಫಸ್ಟ್ ಗಮನಕ್ಕೆ ಬಂದ ತಕ್ಷಣ ಈ ರೀತಿ ಆಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ರು ಕೂಡ ನಾನು ಹೊಣೆ ಹೊತ್ತುಕೊಂಡು ಅವ್ರು ರಾಜೀನಾಮೆ ಕೊಡಲಿಲ್ವ 2 ದಿವಸದಲ್ಲಿ? 2 ವರ್ಷ ಸರ್ಕಾರ ಒಬ್ಬ ಮಂತ್ರಿ ಆಗಿದ್ದುಕೊಂಡು ಅವರು ಅಧಿಕಾರಿಗಳು ಮಾಡಿದ ತಪ್ಪಿಗೆ 2 ವರ್ಷ ಅವರು ಸರ್ಕಾರದ ಹೊರಗೆ ನಿಲ್ಲಿಲ್ವಾ? ಯಾವಾಗ ಇವತ್ತು ತನಿಖೆ ನಡೆದ ಸಂಸ್ಥೆ ಇತ್ತು, ಆ ತನಿಖೆಯವರಿಗೆ ಕ್ಲೀನ್ ಚಿಟ್ ಕೊಟ್ಟ ನಂತರ ಇವತ್ತು ಕಾನೂನು ವ್ಯಾಪ್ತಿ ನೋಡಿಕೊಂಡು ಇವರು ಕೊಟ್ಟದ್ದು. ಈಗ ಒಂದೇ ಬರೀ CBI ಇವತ್ತು ನೋಟಿಸ್ ಕೊಟ್ಟಿದೆ, CBI ತನಿಖೆ ನಡೆಸ್ತಿದೆ, ಅದಕ್ಕೆ ನೀವು ತಗೊಳ್ಬಾರ್ದು ಅಂತ ಹೇಳಿದರೆ ಅದು ತನಿಖೆ ನಡೆಸಿ ಅವ್ರು ಚಾರ್ಜ್ ಶೀಟ್ ಹಾಕೋಕ್ಕಿಂತ ಮುಂಚೆ ಅವ್ರು ಪರ್ಮಿಷನ್ ಕೇಳಿರೋದು. ಈಗ ಅದೇ ಅಲ್ಲ, ಇನ್ನು ಆರೋಪ ಮುಕ್ತ ಅಂತ ಹೇಗೆ ಹೇಳ್ತೀರಿ ನೀವು? ಆರೋಪ ಆಯ್ತು, ಆರೋಪ ನಾನು ಕೇಳುವಂಥದ್ದು, ಆರೋಪ ಇದ್ದವರು ಕೂಡ ಇವತ್ತು ಎಷ್ಟು ಜನ ಮಂತ್ರಿ ಆಗಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ? ನಾಗೇಂದ್ರನಿಗೆ ಮಾತ್ರ ಯಾಕೆ? ಕಾನೂನಲ್ಲಿ ಅವಕಾಶ ಎಲ್ಲ ಇದ್ದದೆ ಗವರ್ನರ್ ಯಾಕೆ ಒತ್ತು ಕೊಡಬೇಕು? ನೀವು ಹೇಳಿ ಗವರ್ನರ್ ಹತ್ರ. ಏನು CBI ತನಿಖೆಯಲ್ಲಿ ಈಗ ನೆಕ್ಸ್ಟ್ ಚಾರ್ಜ್ ಶೀಟ್ ಹಾಕಿದ ನಂತರ ಒಂದು ವೇಳೆ ಅವರು ತಪ್ಪಿತಸ್ಥ ಅಂತ ಪ್ರೂವ್ ಆದ್ರೆ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದು, ಮತ್ತೆ ಅವರು ರಾಜೀನಾಮೆ ಕೊಡೋದು, ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಗೆ ಮುಜುಗರ ಅಂತ ಅನ್ಸೋದಿಲ್ಲ? ಅದಕ್ಕಿಂತ ಅಲ್ಲ, ಮುಜುಗರ ಅವ್ರಿಗೆ ಹೆದರಿಕೊಂಡು ಅವರು ಮಾಡ್ತಾರೆ, ಮುಜುಗರ ಮಾಡಿ ನಿರ್ದೋಷ ತಪ್ಪೇ ಇಲ್ಲದವನನ್ನು ಒಂದು ಇನ್ನೋಸೆಂಟನ್ನು ಯಾಕೆ ಬಲಿಪಡಿಸಿ ಮಾಡಬೇಕು? ಅವನು ಆ ಟೈಮಲ್ಲಿ ಕೊಡಲಿಲ್ವಾ 2 ವರ್ಷ? ನೀವು ಬೇರೆಯವರಿಗೆಲ್ಲ ಒಂದು ಕಾನೂನ, ನಾಗೇಂದ್ರನಿಗೆ ಇನ್ನೊಂದು ಕಾನೂನ? ನಿಮ್ಮ ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗ್ಬೋದಾ? CBI ಇರ್ಬೋದು, ಏನು ಬೇಕಿರ್ಬೋದು.
ಅವನು ಇನ್ನೊಂದು ಪಕ್ಷದಲ್ಲಿ CBI ಇದ್ದವನು ನೀವು ಕರ್ಕೊಂಬಂದು ಇಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀರಿ, ಅವನ ಜನ ಉಂಟಂತ ಹೇಳಿಕೊಂಡು ಅವನಿಗೆ 2 ದಿವಸದಲ್ಲಿ ಅವನು ಕೇಸ್ ಕ್ಲೋಸ್ ಮಾಡ್ತೀರಿ, ಅದೆಲ್ಲ ನಡೀತದ? ಅದು ಹೊರಗಡೆ ಮಾಡಿಯಪ್ಪ, ರಾಜ್ಯಕ್ಕೆ ಏನ್ ಬೇಕು? ಅಧಿವೇಶನ ಯಾಕೆ ನೀವು ಮಾಡಬೇಕು? ಸರ್, ಈಗ ಅಧಿವೇಶನಕ್ಕೆ ಅಡ್ಡಿಪಡಿಸಬೇಕು ನೀವು ಹೊರಗಡೆ ಏನ್ ಬೇಕು ಅದು ನೋಡಿಕೊಳ್ಳಿ. ಈಗ ಅವರು ಅಸಮರ್ಥರಾಗಿದ್ದಾರೆ, ಇಷ್ಟು ಕೋಟಿ ಇದಾಗಿದೆ ಅಂತೇಳಿ ಈಗ ಒಂದ್ಸರಿ ಪ್ರೂವ್ ಆಗಿದೆ ಇಲ್ವಾ? ನೋಡಿ, ಅವರು ಆಲ್ರೆಡಿ ಒಮ್ಮೆ ಇದ್ದು ಆ ಆರೋಪ ಬಂದಾಗ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದು ಕೆಲಸ ಮಾಡಿದ್ರೆ ಅವರನ್ನು ಪುನಃ ಯಾಕೆ ಮಾಡ್ಬೇಕು? ಅಲ್ಲ ನೋಡಿ, ಕೈ ಬಿಟ್ಟರೆ ಅಂತ ಹೇಳಿದ್ರೆ ಈಗ ಅವನು ತಪ್ಪಿಲ್ಲದಿದ್ರೆ ಅವನು ಯಾಕೆ ನಾವು ಅವ್ರಿಗೆ ಅಷ್ಟು ಅಗತ್ಯತೆ ಏನಿದೆ? ಅಗತ್ಯತೆ ಪ್ರಶ್ನೆ ಅಲ್ಲ. ಅವರು ಮಂತ್ರಿ ಸ್ಥಾನದವರು ಇದ್ದರು, ಆರೋಪ ಬಂದರು, ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಏನು ನಮ್ಮ ರಾಜ್ಯದಲ್ಲಿ ತನಿಖೆ ನಡೆಸ್ತಿತ್ತ, ಆ ತನಿಖೆ ಸಂಸ್ಥೆಯಲ್ಲಿ ದುಡ್ಡು ಕೂಡ ಬಂದಿದೆ, ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಕೂಡ ಆಗಿದೆ, ಇವರ ಮೇಲೆ ಯಾವುದೇ ಪ್ರೂಫ್ ಇಲ್ಲ ಅಂತೇಳಿ ಅವ್ರು ತೀರ್ಮಾನ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಬೇಲು ಕೊಡಿಯೋದು ಕೊಟ್ಟಿದೆ, ಅದು ಆರ್ದಲ್ಲಿ ಕೊಟ್ಟಿದ್ದಾರೆ. ಈಗ CBI ತನಿಖೆ ನಡೆಸ್ತಾರೆ. CBI ತನಿಖೆ ನಡೆಸಿ ಅದು ಬರಲಿ, ತನಿಖೆ ರಿಸಲ್ಟ್ ಬರಲಿ. ತನಿಖೆ ನಡೆಸುವಾಗಲೇ ಅವನಿಗೆ ಕೊಡಬಾರ್ದು. ಅದು ನಾಲ್ಕೈದಾಗ ಯಾಕೆ ಮಾತ್ರ ನೀವೆಲ್ಲ ರಾಜ್ಯ ಎಲ್ಲ ತೆಗೀರಿ ಹೊರಗಡೆ, ಎಲ್ಲರೂ ಕೊಟ್ಟು ರಾಜೀನಾಮೆ ಕೊಟ್ಟು BJP ಅವ್ರಿಗೂ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಲಿ. BJP ಅವರು ತನಿಖೆ ನಡೆಸುವವರು ಪ್ರೊಪರೇಟಿ ಅಲ್ವಾ? ಆಯ್ತಲ್ಲಿ ಈಗ ಅಲ್ಲಿ ನಿಮ್ಮ ಕಾಂಗ್ರೆಸ್ ನೀವನ್ನೋದು ಯಾರೇ ಆರೋಪ ಇದೆ ನಾವು ಮುಕ್ತ ಆಗೋ ತನಕ ನಾವು ಇದು ಮಾಡೋದಿಲ್ಲ ಅಂತ ಹಿಂದಿನಿಂದನೂ ಒಂದು ಸ್ಟ್ಯಾಂಡ್ ಇದೆ. ಇದಕ್ಕೆ ಯಾಕೆ ಚೇಂಜ್? ಈಗ ಚೇಂಜ್ ಇಲ್ಲ, ಅವ್ರು ಮುಕ್ತ ಆಗಿದಾರಲ್ಲ ಇಲ್ಲಿ. ಮುಕ್ತ ಅಲ್ಲ, ಮುಕ್ತ ಅಂಬೋದು ಇನ್ನೂ ಆಗಿಲ್ಲಲ್ಲ. ನೋಡಿ ಇವ್ರೆ, ನಾನು ಹೇಳಿದ್ದಕ್ಕೆ ಅದು ಕೋರ್ಟಿಂದ ಹೋಗ್ಬೇಕು, ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ಹೋಗಿ ಬನ್ನಿ ಅಂತ ಕೂಡ ಹೇಳಿದೆ. ಅದಕ್ಕೆ ಕೋರ್ಟ್ ಕೇಳಿ ಹೋಗ್ಬೇಕು, ಅದ್ರಲ್ಲಿ ಏನು ಪ್ರಾಬ್ಲಮ್? ಹೋಗ್ಬೇಕಲ್ಲ, ಅದು ಸಾಕು. ನೋಡಿ, ಎಗೇನ್ ಐ ಆಮ್ ಟೆಲ್ಲಿಂಗ್, ಆರೋಪ ಹೊರಿಸಿದ ತಕ್ಷಣವೇ ಅವನು ಮಂತ್ರಿ ಆಗಬಾರ್ದಂತೇಳಿ ಎಲ್ಲಿಯೂ ಕೂಡ ಇಲ್ಲ. ಅಂಥ ನಿಯಮ ನಿಮ್ಮಲ್ಲಿ ಎಲ್ಲಿ ಆಗಿದ್ದರೆ ಈ ರಾಜ್ಯ ಮತ್ತು ದೇಶದಲ್ಲಿ ಯಾರೆಲ್ಲ CBI ಆರೋಪಿಗಳಾಗಿ ಅಂದ್ರೆ ಉಳಿದ ಮಾಡೋದಿಲ್ಲ. ನಿಮ್ಮ ಪಕ್ಷದಲ್ಲಿ ನೀವೇನು ಆರೋಪ ಮುಕ್ತ ಆಗೋ ತನಕ ನೀವು ಇದು ಮಾಡ್ತಿದ್ದಿಲ್ಲ. ಈಗ ಇಲ್ಲಿ ಆರೋಪ ಮುಕ್ತ ಆಗಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ CBI ಅವರಿಗೆ? ಏನು ಸುಪ್ರೀಂ ಕೋರ್ಟ್ ಹೇಳಿದೆ? ರಾಜ್ಯಕ್ಕೆ ಪಕ್ಷದವ್ರು ಮಾಡಿ ನೀವು CBI ನ್ಯಾಯಯುತವಾಗಿ ಕೆಲಸ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ. ಅದನ್ನ ನಾನು ಹೇಳ್ತೇನಲ್ಲ. ಇದ್ದ ಮಿನಿಸ್ಟರ್ ಮೇಲೆ ನೀವು ಮತ್ತೆ ವಾಪಸ್ ತಗೊಂಡು ಬಂದು ಯಾವ ರೀತಿಯಿಂದ ಡಿಸ್ಪ್ಯಾಷನೇಟ್ ಎನ್ಕ್ವೈರಿ ಆಗುತ್ತೆ? ನೋಡಿ, ಆರೋಪ ಏನಾಗಿತ್ತ, ಏನು ತನಿಖೆ ಇವತ್ತು SIT ಅವರು ಮಾಡಿದ್ರ, ಅದರಲ್ಲಿ ಆರೋಪ ಮುಕ್ತವಾಗಿ ಕೊಟ್ಟಿದ್ದಾರೆ. ಆರೋಪ ಮುಕ್ತ ಕೊಟ್ಟ ಕಾರಣವೇ ಅವರು 2 ವರ್ಷ ಹೊರಗೆ ನಿಂತು ಈಗ ಬಂದಿದ್ದಾರೆ. ಇನ್ನು CBI ತನಿಖೆ, ಆ ತನಿಖೆ ಆಗುವಾಗ ನಾನು ಬರಬಾರ್ದು ಅಂತ ಹೇಳಿದರೆ ಇಡೀ ದೇಶ ಒಂದೇ ಕಾನೂನು ತಾನೆ. ನೀವು ನಿಮಗೆ ಬೇಕಾದ CBI ಇಲ್ಲ, ಅದಕ್ಕಿಂತ ದೊಡ್ಡ ಕೇಸ್ ಇದ್ದವನು ಇಲ್ಲಿ ತಂದು ನಿಂತು ಅವನಿಗೆ ಮಂತ್ರಿ ಸ್ಥಾನ ಕೊಡ್ತೀರಿ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೂಡ ಕೊಡ್ತೀರಿ. ಆವಾಗ ನಿಮ್ಗೆ ಏನು ಕೂಡ ಇಲ್ಲ. ಈ ಕಡೆಯಿಂದ ಇದ್ದಾಗ ಈ ರೀತಿ ಒಂದು ದೇಶದಲ್ಲಿ ಕಾನೂನು ತಾನೆಯಪ್ಪ. ಯಾರೆಲ್ಲ ಬಂದು ನೋಟಿಸ್ ಜಾರಿ ಮಾಡಿದ ತಕ್ಷಣ, ಯಾರೆಲ್ಲ ಪ್ರಾಸಿಕ್ಯೂಷನ್ ಕೇಳಿಸಿದ ತಕ್ಷಣ ಅವ್ರು ಯಾರು ಕೂಡ ಇವತ್ತು ಇಂಥ ಸ್ಥಾನದಲ್ಲಿ ಇರಬಾರ್ದು ಅಂತೇಳಿ ನಿಯಮ ತನ್ನಿ, ದೇಶ ಗೊತ್ತಾಗಲ್ಲ ತನ್ನಿ. ಅದು ಸಂವಿಧಾನದಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿದೆ. ಅದು ಪ್ರಜಾಪ್ರಭುತ್ವ ಸಂವಿಧಾನ ತನ್ನಿ. ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಪಾರ್ಟಿಯಲ್ಲಿ. ಫಾಲೋ ಮಾಡಬೇಕಾ? ಒಂದು ಟೈಮ್ ಫಾಲೋ ಮಾಡ್ತಾ ಒಂದು ಮಾಡೋದಿಲ್ಲ, ನಮಗೆ ಬಿಟ್ಟಂಥ ವಿಚಾರ. ಅವ್ರಿಗೆ ಯಾಕೆ ಇಲ್ಲ? ನೀವು ನಮ್ಮ ಹತ್ರ ಕೆಲವರು ಅವ್ರ ಹತ್ರ ಯಾಕೆ ಗೆಲ್ಲೋದಿಲ್ಲ? ನೀವು ಅದು ನಾವು ಕ್ಲೀನ್ ಅಂತ ತಾವು ಹೇಳಿದ್ರೆ ಅದಕ್ಕೊಂದು ಧನ್ಯವಾದಗಳು. ನಮ್ಮ ಪಕ್ಷ ಒಂದು ಸಂಸ್ಕೃತಿಯ ಪರಂಪರೆ ತಾವು ಹೇಳಿದ್ದೀರಿ, ಅದು ಅದಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೇವೆ. ಇದಕ್ಕೆ ಆದರೆ ಅಲ್ಲಿ ಬಹುಶಃ ಇವತ್ತು ನೀವು ಹೇಳ್ದಾಗೆ ಅವರಷ್ಟು ನಾವು ವೈಲೇಷನ್ ಮಾಡಲಿಕ್ಕೆ ನಾವು ಹೋಗುದಿಲ್ಲ. ಅದು ಮಾಡಲಿ. ನಾನು ರಾಜಕೀಯವಾಗಿ ಹೊರಗಡೆ ಜನರ ಮಧ್ಯದಲ್ಲಿ ಜನಾದೇಶಕ್ಕೆ ಹೋಗಿ ಪಾದಯಾತ್ರೆವಾ ಏನು ಬೇಕಾದ್ರೂ ಮಾಡಲಿ, ಅವ್ರಿಗೆಲ್ಲ ಅವಕಾಶಗಳಿದೆ, ಏನು ಬೇಕಾದ್ರೂ ಹೇಳ್ಬೋದು. ವಿಧಾನಮಂಡಲ ಹೊರಗಡೆ ಜನರ ಮಧ್ಯೆ ವಿಚಾರ ಬಗ್ಗೆ ಚರ್ಚೆ ಮಾಡಬೇಕು, ಸಮಸ್ಯೆ ಪರಿಹಾರ ಕಂಡುಕೊಂಡು ಅಲ್ಲಿ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವಾಗ ಸ್ಪೀಕರ್ಗೆ ನೋಟಿಸ್ ಕೊಟ್ಟು ಎದ್ದು ನಿಂತು ಇವರು ಹೇಳಿದಾಗೆ ಈ ರೀತಿ ಇದೆ, ಈ ರೀತಿ ಆಗಲಿಲ್ಲ, ವಿಚಾರಗಳಿದೆ, ಅದನ್ನು ಹೇಳಿದಾಗ ಸರ್ಕಾರ ಯಾವುದು ಸತ್ಯ, ಯಾವುದು ವಿಚಾರ, ಯಾವುದು ಏನಂತೇಳಿ ಉತ್ತರ ಕೊಡ್ತದೆ, ಪರಸ್ಪರ ಚರ್ಚೆ ಆಗ್ತದೆ. ಇದರಲ್ಲಿ ಜನರಿಗೆ ಏನಂತ ವಿಚಾರ ತಿಳಿತದೆ. ಅದರ ನಂತರ ವಾಕೌಟ್ ಮಾಡ್ಬೋದು, ಗದ್ದಲ ಹೋಗೋದು ಮುಗಿತಲ್ಲಿ, ಬೇರೆ ಸಬ್ಜೆಕ್ಟ್ ತಗೊಳ್ಬೇಕಲ್ಲ. ಇದು ನೋಟಿಸ್ ಕೊಟ್ಟು ಚರ್ಚೆಗೂ ಬರೋದಿಲ್ಲ, ನಾವು ಹೇಳಿದನ್ನು ಕೇಳಲಿಕ್ಕೆ ಕೂಡ ತಯಾರಿಲ್ಲ.
ಜನರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಆಗುದಿಲ್ಲ. ಸರ್ಕಾರಕ್ಕೆ ಯಾಕೆ ರೆಡಿ ಆಗ್ತಾ ಇಲ್ಲ ಈ ಡಿಸ್ಕಷನ್ ಮಾಡಕ್ಕೆ? ಅವರೇ ನೀವೇ ರೆಡಿ ಆಗ್ಬೋದಲ್ಲ, ಅಲ್ಲ, ನಾವು ಡೈಲಿ ರೆಡಿ ಇದ್ದೇವೆ ಅಂತ ಹೇಳ್ತೇವೆ. ಪರಮೇಶ್ವರ್ ಬಂದು ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಡೀಟೇಲ್ ಆಗಿ. ನೆಕ್ಸ್ಟ್ ಡೇ ಅವರು ನೋಟಿಸ್ ಕೊಡೋದಿಲ್ಲ. ಅಲ್ಲಿ ಆಯ್ತು, ಹೊರಗೆ ಹಾಕಿದ್ರೆ ಹೇಳ್ತಾರೆ, ನಮ್ಮನ್ನೆಲ್ಲ ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ. ಅದನ್ನು ಹೇಳಬೇಕಲ್ಲ, ಅದನ್ನು ಹೇಳಿ ಜನರಿಗೆ. ನಮಗೆ ನಾಗೇಂದ್ರ ಸಬ್ಜೆಕ್ಟ್ ಅಲ್ಲ, ಪಾರ್ಲಿಮೆಂಟಲ್ಲಿ ನಮಗೆ ಈ ರೀತಿ ಮಕ್ಕಳಿಗೆ ಹೊಡೆದಕ್ಕೆ, ಮಕ್ಕಳನ್ನು ಮೂರು ಸಲ ಇವತ್ತು ಪೇಪರ್ ಲೀಕ್ ಮಾಡಿ ಇವತ್ತು ಅವ್ರ ಸಂಕಷ್ಟಕ್ಕಾಗಿ 20 ಜನ ಸುಸೈಡ್ ಮಾಡಿಕೊಂಡು ಅವ್ರಿಗೆ ನಾವು ಏನು ಪರಿಹಾರ ಕೊಡದಿದ್ದಕ್ಕೆ, ಮತ್ತು ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಮಕ್ಕಳಿಗೆ ಲಾಠಿ ಇದೆಲ್ಲ ಹೊಡೆದುಕೊಂಡು ಹಿಂಸೆ ಮಾಡಿದ್ದಕ್ಕೆ, ಆ ಕೋಪದಿಂದ ಪಾರ್ಲಿಮೆಂಟಲ್ಲಿ ಏನು ಆಗ್ತದ ಅದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಹೇಳಿ. ಅದನ್ನು ಕೂಡ ಹೇಳೋದಿಲ್ಲಲ್ಲ ನೀವು ನಾಗೇಂದ್ರನ ಯಾಕೆ ಮುಟ್ಟಿಗೆ ಅದನ್ನು ಹೇಳ್ಬೇಕು. ಯಾವುದು ಅದೇ ಹೇಳೋದಲ್ಲ ನಾವು, ಅದನ್ನು ನೀವು ಹೇಳಿ ಅಲ್ಲ, ಅದನ್ನು ಅವ್ರು ಹೇಳಿ BJP ಅವರು. ನಾವು ನಾಗೇಂದ್ರ ಸಬ್ಜೆಕ್ಟ್ ಅಲ್ಲ, ನಾಗೇಂದ್ರ ನಮಗೊಂದು ಫೇಸ್ ಮಾತ್ರ. ಕಾರಣ ಪಾರ್ಲಿಮೆಂಟಲ್ಲಿ ಮಾಡ್ತಾಯಿದ್ರು ಮಕ್ಕಳಿಗೆ ಹೊಡೆದಕ್ಕೆ ಮತ್ತು ಮಕ್ಕಳಿಗೆ ಒಂದು ಸುಸೈಡ್ ಮಾಡಿದ್ದಕ್ಕೆ ಚರ್ಚೆ ನಡೀತಾ ಇದ್ದಾರೆ ರಾಹುಲ್ ಗಾಂಧಿಯವರ ಪರವಾಗಿ. ಅಲ್ಲಿ ನಾವು ಮುಂದಕ್ಕಾಗಿದ್ದು ಬಿಡಲಿಲ್ಲ. ಅದಕ್ಕೆ ಹೇಳಿ ಅಂತ ಹೇಳಿ, ಅಷ್ಟಾದರೂ ಹೇಳಿ. ಅದು ನನಗೆ ನಾನು ಹೇಳ್ತೇನೆ, ನಾನು ಅಲ್ಲಿದ್ದಂದ್ರೆ ಹೇಳಿ ಅಲ್ಲ, ಅದನ್ನು ಕೂಡ ಹೇಳುವುದಿಲ್ಲ ಅಲ್ಲ. ಅಲ್ಲಿ ಪಾರ್ಲಿಮೆಂಟ್ ಎಲ್ಲಿ ಆಗಿದೆ, ಅದಕ್ಕೆ ನಾವು ಇಲ್ಲಿ ಮಾಡ್ತೇವೆ ಜನರಿಗೆ ಹೇಳಿ. ನಾವು ನಾಗೇಂದ್ರ ಅದು ಸುಮ್ಮನೆ ನಾವು ಅವ್ರ ಎದುರು ಮಾತ್ರ ಇಟ್ಟದ್ದು, ಕಾರಣ ಮಾತ್ರ ಇಟ್ಟದ್ದು. ನಮ್ಮ ನಿಜವಾದ ಉದ್ದೇಶ ಪಾರ್ಲಿಮೆಂಟಲ್ಲಿ ಯಾವ ರೀತಿ ಆಗಿದೆ ಅದಕ್ಕೆ ನಾವು ಇಲ್ಲಿ ಮಾಡ್ತೇವೆ ಅಂತ ಅದನ್ನು ಕೂಡ ಜನರಿಗೆ ಹೇಳಿ ಅಲ್ಲ. ಸರಿ ಸರ್, ಇದು ಈಗ ನಿಮ್ಮ ಔಷಧ, ನಕಲಿ ಔಷಧ ಅದು ಸಂಬಂಧ ಇದೆ ಸರ್. ನೋಡಿ, ನಕಲಿ ಔಷಧದ ಒಂದು ಜಾಲ ಇವತ್ತು ಭಾಳ ಗಂಭೀರತೆ ಮತ್ತೆಲ್ಲರೂ ಕೂಡ ಒಂದು ಆಶ್ಚರ್ಯಚಕಿತ ಮಾಡಿದೆ. ಇದು ಬಹುಶಃ ಬೇರೆ ರಾಮನಗರ ಜಿಲ್ಲೆಯದೇ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಷ್ಟು ದೊಡ್ಡದ ಮಾಫಿಯಾದ ಇದನ್ನು ಮಾಡುವಾಗ ಬರೀ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಮಾಡ್ತಾರಾ ಈ ಮಾಡುವವರು? ಒಂದು ಮತ್ತು ಇಡೀ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡುವವನು, ಒಂದು ನಕಲಿ ಫ್ಯಾಕ್ಟ್ರಿ ಮಾಡುವವನು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿ ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ತಾನ? ಇವತ್ತು ಬಹುಶಃ ಹಿಮಾಚಲ ಪ್ರದೇಶ, ತೆಲಂಗಾಣ ಇಲ್ಲಿ ಈ ಅನಧಿಕೃತ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಅದನ್ನು ತಯಾರು ಮಾಡಿ ಇಲ್ಲಿಗೆ ಕಳಿಸೋದು, ಇಲ್ಲಿ ತಂದು ಅದನ್ನು ಲೇಬಲಿಂಗ್ ಮಾಡೋದು. ಮಲ್ಟಿನ್ಯಾಷನಲ್ ಕಂಪನಿಯ ದೊಡ್ಡ ಫೇಮಸ್ ಕಂಪನಿಯ ಲೇಬಲ್ಗಳು ಮಾಡಿ ಅದನ್ನು ಬೇರೆಯವರಿಗೆ ಕಡಿಮೆ ರೇಟಿಗೆ ಮಾರುವುದು. ಕೆಲವು ಫಾರ್ಮಸಿಯಲ್ಲಿ 10,000 ಇದ್ದರೆ ಅವನು 5,000 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾರೆ. ನೋಡು, ಎಂತ 5,000 ಕೊಡೋದು ಇಂಥದ್ದೇ. ಆಶ್ಚರ್ಯವಾಗಿ ಏನು ಅಂತ ಹೇಳಿದರೆ, ಮೇಲ್ನಂತಗೆ ನಾವು ತನಿಖೆ ಮಾಡುವಾಗ ಕೆಲವೊಂದು ನಮ್ಮ ಐಶ್ವರ್ಯ ಕೊಡುವಂಥ ಎಮರ್ಜೆನ್ಸಿ ಕೇಸಲ್ಲಿ ಕೊಡುವಂಥ ಔಷಧದಲ್ಲಿ ಕೂಡ ಇದೆ. ಆದರೆ ಒಂದೇ ಕಡೆಯಲ್ಲಿ 5 ಕೋಟಿಗಿಂತಲೂ ಹೆಚ್ಚಿನ ಮೊತ್ತದ ಈ ರೀತಿಯ ನಕಲಿ ಔಷಧ ಒಂದು ಕಡೆ ಸಿಗಬೇಕಾದ್ರೆ ಇದು ದೊಡ್ಡ ಮಟ್ಟದ ಜಾಲ. ಅದಕ್ಕಾಗಿ ನಾವಿದನ್ನು SIT ಮಾಡಬೇಕಂತ ನಾನು ಕೇಳಿದ್ದೇವೆ. ಸರ್ಕಾರ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಇವತ್ತು ನಮ್ಮ ಗೃಹ ಸಚಿವ ಪ್ರಿಯಾಂಕರವರು ಆ SIT ತಂಡವನ್ನು ಪೊಲೀಸ್ ಮತ್ತು ನಮ್ಮ ಡ್ರಗ್ ಅಧಿಕಾರಿಗಳ ಸಹ ಸೇರಿಸಿಕೊಂಡು SIT ಇವತ್ತು ರಚಿಸಲಾಗಿದೆ. ನಾನು ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವ ಧನ್ಯವಾದ ಸಲ್ಲಿಸ್ತೇನೆ. ಅವ್ರು ತನಿಖೆ ನಡೆಸ್ತಾರೆ. ಕೇವಲ ಈ ನಕಲಿ ಔಷಧದ ಇದನ್ನ ತನಿಖೆ ಮಾಡ್ತೇವೆ, ಕಾನ್ಸಂಟ್ರೇಟ್ ಮಾಡ್ತೇವೆ ಬೆಂಗಳೂರು ಮಾತ್ರ. ಬೇರೆ ಜಿಲ್ಲೆಗಳಿಗೆ ಅದು ಹರಡಿದೆಯಾ ಅಥವಾ ಮಂಗಳೂರಿಗೆ ಏನಾದರೂ ಅದರ ಲಿಂಕ್ ಇದೆಯಾ? ಅದಕ್ಕಾಗಿ SIT ಮಾಡಿದ ಉದ್ದೇಶ ಏನು? ಯಾರು ಮೇಯ್ನ್ ಇದ್ದಾರೆ ಅವನಿಗೀಗ ಲುಕ್ಔಟ್ ಮಾಡ್ತಾ ಇದ್ದಾರೆ. ಅವನು ದುಬೈಲಿ, ಪ್ರಶಾಂತ್ ಅಂತ ದುಬೈಲಿದ್ದಾನೆ. ಅವರ ಹಿಂದೆ ಇವತ್ತು ಪೊಲೀಸ್ ಇವತ್ತು ಬಿದ್ದಿದ್ದಾರೆ. ಇಲ್ಲಿಗೆ ಬಂದು ಹಿಮಾಚಲಿಂದ ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಏನು ಬರ್ತದೆ, ಲಾಜಿಸ್ಟಿಕ್ಸ್ ಅವ್ರು ಕೂಡ ಕಾರಣಕರ್ತರು, ಅವ್ರಿಗೆ ಗೊತ್ತಿದೆಯಲ್ಲ. ಇಲ್ಲಿ ಬಂದ ನಂತರ ಇಲ್ಲಿ ಕೆಲಸ ಮಾಡೋರು ಯಾರು ಮತ್ತು ಇಲ್ಲಿಂದ ಯಾವುದೆಲ್ಲ ಫಾರ್ಮಸಿಗೆ ಹೋಗ್ತದೆ, ಯಾವೆಲ್ಲ ಆಸ್ಪತ್ರೆಗೆ ಹೋಗ್ತದೆ, ಅದು ನೇರವಾಗಿ ಅವ್ರು ಬಂದು ತಗೊಂಡು ಹೋಗ್ತಾರ, ಅಲ್ಲಿ ಅದಕ್ಕೊಬ್ಬನು ಮಿಡಲ್ ಮ್ಯಾನ್ ಏಜೆಂಟ್ ಇದ್ದಾನ, ಇಲ್ಲಿಂದ ತಗೊಂಡು ಅವರು ವಿತರಣೆ ಮಾಡುವವರು, ಇದೆಲ್ಲವೂ ಕೂಡ ಇವತ್ತು SITಯಲ್ಲಿ ತನಿಖೆ ಆಗ್ತದೆ. ಇದೇ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೇವೆ. ಅದೇ ಎಲ್ಲ ಹಾಸ್ಪಿಟಲ್ ಅವ್ರು ಮಾಡಲಿಲ್ಲ ಅಲ್ಲ.
ಎಲ್ಲ ಹಾಸ್ಪಿಟಲ್ ಮಾಡಲಿಲ್ಲ, ಕೆಲವು ಹಾಸ್ಪಿಟಲ್ ಮಾಡಿದ್ದಾರೆ. ಅದು ಯಾವ ಹಾಸ್ಪಿಟಲ್ ಏನು ಯಾವ ಫಾರ್ಮಸಿ ಅಂತ ಅದು ಪತ್ತೆ ಹಚ್ತೇವೆ. ಇಲ್ಲ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆಯಾ? ಇಲ್ಲ ಗೌರ್ಮೆಂಟ್ ಆಫೀಸ್. ಸರ್, ಈಗ ಮಂಗಳೂರಲ್ಲಿ ಕೆಲವೊಂದು ಹೋಟೆಲ್ಗಳದ್ದು ಟ್ರಿಫೆ ಮೇಲೆ ರೈಡ್ ಆಯಿತು. ಅದು ಮುಗಿತು. ಅದಕ್ಕಾಗಿ ನಾನು ಬಂದ ತಕ್ಷಣ ಫಸ್ಟ್ ನಾವು ರೇಡ್ ಮೇಲೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೆ ಜನೌಷಧಿ ಕೇಂದ್ರವನ್ನು. ಯಾಕೆಂತ ಹೇಳಿದರೆ ನಾನು ಆರೋಗ್ಯ ಸಚಿವನಾಗಿದ್ದಲ್ಲಿ ಕೂಡ ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದರು. ಆವಾಗ ಈ ಸಬ್ಜೆಕ್ಟ್ ಬಂದಾಗ ನಾನೇ ಖುದ್ದು ಡೆಲ್ಲಿಗೆ ಹೋಗಿ ಇದು ಸಕ್ಸಸ್ ಆಗೋದಿಲ್ಲ, ಆಗಬೇಕಾದ್ರೆ ಮಸ್ತ್ ಬದಲಾವಣೆ ಮಾಡಬೇಕು. ಯಾಕೆ ಒಂದು ಜನೌಷಧಿ ಕೇಂದ್ರ ಅದು ಇಡೀ ದೇಶಕ್ಕೆ ಮತ್ತು ರಾಜ್ಯದಲ್ಲಿ ಒಂದು ಶಾಪ್ಗಳು, ಇವರಿಗೆ ಬೇಕಾಗುವ ಔಷಧವನ್ನು ಇವರು ಟೆಂಡರ್ ಮುಖಾಂತರ ತಗೊಳ್ತಾರೆ. ಯಾರು ಎಲ್ಲವನ್ನು ಹಾಕ್ತಾರೆ ಅವ್ರಿಗೆ ಕೊಡ್ತಾರೆ. ಕ್ವಾಲಿಟಿ ಇಲ್ಲದವರು ಬಂದು ಎಲ್ಲವನ್ನು ಹಾಕ್ತಾರೆ. ಕ್ವಾಲಿಟಿ ಇದ್ದವರು ಇಷ್ಟು ಸಂಖ್ಯೆ ಎಲ್ಲ ಇಷ್ಟು ಕಡಿಮೆ ಕೊಡಲಿಕ್ಕೆ ಅವರು ಬರೋದೇ ಇಲ್ಲ ಇದರಲ್ಲಿ. ಅಲ್ಲ, ಅದರಿಂದ ಮತ್ತೊಂದು ಅವರು ಎಲ್ಲ ಕಡೆ ಸಪ್ಲೈ ಮಾಡೋದು ಲಾಜಿಸ್ಟಿಕ್ಸ್ ಕೂಡ ಇಲ್ಲ. ಖಾಲಿ ಆದಾಗ ಸಪ್ಲೈ ಮಾಡಬೇಕಲ್ಲ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಇವತ್ತು ಬೇಕು. ಇದು ಕೂಡ ನೀವೆಲ್ಲ ಇದು ಅರೇಂಜ್ಮೆಂಟ್ ಮಾಡದೆ ನೀವು ಕೊಟ್ಟರೆ ಸ್ಟಾರ್ಟಿಂಗ್ ಒಮ್ಮೆ ಕೊಡ್ತೀರಿ, ಅವನು ಪಾಪ ನಂಬಿ ಓಪನ್ ಮಾಡ್ತಾನೆ. ಅವನು ಓಪನ್ ಮಾಡಿ ನೀವು ಒಮ್ಮೆ ಖಾಲಿಯಾದ ಮದ್ದು ಇನ್ನೊಮ್ಮೆ ನೀವು ಕೊಡೋದಿದ್ದರೆ ಅವನೇನು ಮಾಡ್ತಾನೆ ಆವಾಗ ಬೇರೆ ಫಾರ್ಮಸ್ಯೂಟಿಕಲ್ ಕಂಪನಿಯಿಂದ ಹೋಗಿ ಇವತ್ತು ಅಲ್ಲಿಯ ಜನರಿಗೆ ಮೆಡಿಸಿನ್ ತಂದು ಕೊಡ್ತಾನೆ. ಒಂದು ಶಾಪಲ್ಲಿ ಯಾವ ಮೆಡಿಸಿನ್ಸ್ ಇರಬೇಕಂತೇಳಿ ಅದಕ್ಕೆ ಪರ್ಮಿಷನ್ ಬೇಕಲ್ಲ. ಇವನಿಗೆ ಜನೌಷಧಿಯಲ್ಲಿ ಎಷ್ಟು ಔಷಧ ಇಡಬೇಕಂತ ಒಂದು ಸಿಸ್ಟಮ್ ಇದೆ, ಅದೆಲ್ಲ ಬದಿಗೆ ತೋರಿ. ಯಾಕೆ ಇವನು ಮಾಡಿ ಆಗಿದೆ, ಇವನು ಬಾಡಿ ಕೊಡಬೇಕು, ವೇತನ ಸಂಬಳ ಕೊಡಬೇಕು ಇವರಿಗೆ. ಇವನೇನು ಮಾಡ್ತಾರೆ, ಸಿಕ್ಕಿದನ್ನು ಹೋಗಿ ಬೇರೆ ಬೇರೆ ಅಂಗಡಿ ತಂದು ಜನರಿಗೆ ಗೊತ್ತುಂಟ. ಜನರ ಪಾಪ ವಿಶ್ವಾಸದಿಂದ ಸರ್ಕಾರ ಕೊಡುವಂಥ ಔಷಧಿ ಕರೆಕ್ಟ್ ಗುಣಮಟ್ಟ ಇರಬೇಕು, ಅದಕ್ಕೊಂದು ಅಧಿಕೃತವಾದ ಈಗ ಇದೆ ಅಂತ ಹೇಳಿಕೊಂಡು ಜನರು ಇಲ್ಲಿಗೆ ಬರ್ತಾರೆ. ಕೆಲವೊಮ್ಮೆ ಬಡವರು ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಬಹುತೇಕ ಯಾವ ಸರ್ಕಾರದ ಔಷಧನೇ ಇರುವುದಿಲ್ಲ. ಯಾವ್ಯಾವ ಕಂಪನಿಯವರು ಬಂದು ಅವರ ಮೆಡಿಸಿನ್ ಏನಿದೆ ಜನರಿಗೆ ಕಡಿಮೆಗೆ ಇವರು ಅದನ್ನು ತೆಕೊಂಡು ಇವರು ಕೊಡ್ತಾರೆ. ಇವರಷ್ಟಕ್ಕೆ ಜನರಿಗೆ ಮೋಸ ಆಗ್ತದೆ. ಮತ್ತು ಕಾಸ್ಮೆಟಿಕ್ಸ್, ಹಾರ್ಲಿಕ್ಸ್, ಕೋಲ್ಡು, ಬಾರ್ ಸೋಪು, ಟೂತ್ ಬ್ರಷ್, ಈ ಜನ ಔಷಧಿಯಲ್ಲಿ ಎಲ್ಲವೂ ಸಿಗ್ತದೆ, ಜನೌಷಧ ಒಂದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರುವಂಥ. ಅಲ್ಲಿ ಏನಾದರೂ ಈಗ ಜನೌಷಧಿ ಕೇಂದ್ರ ಸಿಕ್ಕಾಪಟ್ಟೆ ಇದೆ, ಅದರಲ್ಲಿ ಈಗೇನೋ ಈ ಫೇಕ್ ಅಂತ ಏನೋ ಅದು ಗೊತ್ತಿಲ್ಲ ಅಲ್ಲ. ಹಾಗೆ ಅಲ್ಲಿ ಡಿಸ್ಪ್ಯೂಟ್ ಆಗಿದೆಯಾ? ಯಾಕಂದ್ರೆ ನಿಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆಯಾ ಈ ಒಂದು ನಕಲಿ ವ್ಯಾಪಕ ಜಾಲ? ಇದರಲ್ಲಿ ಇಲ್ಲಿಯ ತನಕ ಅದು ಯಾವುದು ಎಲ್ಲಿ ಹೋಗಿದೆ ಯಾವುದೋ ಏನು ಗಮನಕ್ಕೆ ಬರಲಿಲ್ಲ. ಇದು ಕೂಡ ಗಮನಕ್ಕೆ ಬರಲಿಲ್ಲ. ಜನೌಷಧಿ ಕೇಂದ್ರಕ್ಕೆ ಹೋದರೂ ಕೂಡ ಗಮನಕ್ಕೆ ಬರಲಿಲ್ಲ. ಹೋಗಿದ್ದೆಲ್ಲ ನಮ್ಗೆ ಗೊತ್ತೂ ಇಲ್ಲ, ಅದು ಮತ್ತೆ ಗೊತ್ತಾಗುವಂಥದ್ದು ಇದಕ್ಕೆ. ಆದರೆ ಪ್ರಾಬ್ಲಮ್ ನೀವು ಕೇಳಿದಕ್ಕೆ ನಾನು ಹೇಳಿದ್ದು ಜನೌಷಧಿಯ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಅದು ಅವರನ್ನು ಒಬ್ಬ ದೂರಿ ಕೂಡ ಸುಖ ಇಲ್ಲ. ಅವರು ಬಾಡಿಗೆ ಅಂಗಡಿ ತೆಗೆದು ಒಬ್ಬ ಜನ ಇಟ್ಟು ಇವರನ್ನು ನಂಬಿಕೊಂಡು ಇವರು ವಹಿಸಿದವರು ಅದಕ್ಕೆ ಈ ಸರಿಯಾಗಿ ಔಷಧ ಕೊಡದಿದ್ದರೆ ಅವನೇನು ಮಾಡಬೇಕು? ಅವನು ಇದೇ ಮಾಡ್ತಾನೆ. ಆಗ ಬೇರೆ ಬೇರೆ ಕಂಪನಿ ಬರ್ತಾರೆ, ನಮ್ಮ ಮದ್ದು ಕೊಡಿ, ನಾವಿಷ್ಟು 50% ಕೊಡ್ತೇವೆ, ನಾವು 70% ನಿಮಗೆ ಲಾಭ ಕೊಡ್ತೇವೆ, ನಮ್ಮ ಮದ್ದು ಇವರದ್ದು ಮದ್ದು ಸರಿ ಉಂಟಾ? ಯಾರು ಟೆಸ್ಟ್ ಮಾಡ್ತೇವೆ? ಜನ ಉಂಟಾ? ಇವಾಗ ಸರಿ ಉಂಟಾ? ಸರಿ ಇವ ಯಾವುದು ಕಮಿಷನ್ ಜಾಸ್ತಿ ಸಿಗ್ತದೆ ಆ ಮದ್ದನ್ನು ತೆಗೆದು ಜನರಿಗೆ ಕೊಡ್ತಾರೆ. ಜನಗೇನು ಗೊತ್ತು ಇವನು ಹೀಗೆ ಮಾಡಿದ ಅಂತೇಳಿ? ಅವ್ರಿಗೆ ಸರ್ಕಾರದ ಜನೌಷಧಿ ಅಲ್ಲ, ಸರ್ಕಾರ ನೋಡಿಕೊಂಡಿರ್ಬೇಕಂತೇಳಿ ಜನ ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಮತ್ತು ಇದು ಲಾಭ ಸಾಕಾಗೋದು ಅಂತ ಹೇಳಿಕೊಂಡು ಎಲ್ಲ ಬೇರೆ ಐಟಮನ್ನು ಮಾಡ್ತಾರೆ. ಜನೌಷಧ ತನಿಖೆ ಅಲ್ಲ, ಜನೌಷಧಿ ಎಲ್ಲ ರಾಜ್ಯದ ಎಲ್ಲ ಜನೌಷಧಿಯನ್ನು ಕೂಡ ನಮ್ಮ ಇಲಾಖೆಯವರು ಹೋಗಿ ಅದಕ್ಕೆ ಪರ್ಮಿಷನ್ ಕೊಡೋದು ನಾವು ಹೋಗಿ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಿ ಸ್ಪಷ್ಟವಾದ ನಮ್ಮ ಹತ್ರ ಎಲ್ಲ ರಿಪೋರ್ಟ್ ಇದೆ. ಅದಕ್ಕಾಗಿ ನಾವು ಹೇಳಿದ್ದೇವೆ, ಜನರಿಗೆ ಮೋಸ ಮಾಡಲಿಕ್ಕೆ ಹೋಗಬೇಡಿ. ಸರ್, ಹಾಗೆ ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಲ್ಲೂ ಇದೇ ತರ ಮೆಡಿಸಿನ್ ಡಾಕ್ಟರ್ಸ್ ಮೆಡಿಕಲ್ಗೆ ಬರ್ಕೊಡಲ್ಲ, ಅವರೇ ಕೊಡುವಂಥದ್ದೊಂದು ಜಾಲ ಇದೆ ಇವಾಗ. ಖಂಡಿತವಾಗಿ ಅದು ಇದರಿಂದಲೇ ಗೊತ್ತಾಗ್ತದೆ ಈಗ ನಮ್ಗೆ ಹೇಗೆ ಅಂತೇಳಿ. ಅದು ಚಿಕ್ಕ ಚಿಕ್ಕ ಡಾಕ್ಟರ್ ಅಂತ ಹೇಳಿದರೆ ಈ ಕಂಪನಿ ಜನರಿಕ್ ಮೆಡಿಸಿನ್ಸ್ ಇದೆಲ್ಲ ಅದನ್ನು ತಗೊಳ್ತಾರೆ ಅವರು. ಸರ್, ಈಗ ಒಂದು ಬಾಕ್ಸ್ ತಗೊಂಡ್ರೆ ಒಂದು ಬಾಕ್ಸ್ ಫ್ರೀ. ನಾನು ಮೆಡಿಕಲ್ ರೆಪ್ ಆಗಿದ್ದೆ ಸೊ ಇದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಆಗ್ತದಾ? ಮಾಡ್ತೇನೆ ನೋಡಿ. ಇಲ್ಲ ಅಲ್ಲೇನಾಗಲಿ. ಇದು ಮುಂಚೆದು ಸ್ಟಾರ್ಟ್ ಉಡುಪಿಯಲ್ಲಿ ಬಾಳೆಹಣ್ಣಿನ ರೈಡ್ ಎಲ್ಲ ಆಯ್ತು. ಈಗ ಅದೇ ತರ ಸ್ಟೇಟ್ ವೈಡ್ ಮಾಡ್ತಾ ಇದ್ದೀರಾ? ರಾಜ್ಯ ಉದ್ದಗಲಕ್ಕೂ ಇವತ್ತು ಬೇರೆ ಬೇರೆ ಮೇಲಿಂದ ಹಿಡಿದು 5 ಸ್ಟಾರ್ ಹೋಟೆಲ್ನ ಹಿಡಿದು ತಳಮಟ್ಟದವರೆಗೆ ಕೂಡ ಇವತ್ತು ರೇಡು ನಾವು ಇವತ್ತು ಮಾಡಿದ್ದೇವೆ.
ಅದರ ಅರ್ಥ ಇಡೀ ನಮ್ಮ ಇಲಾಖೆನೇ ಮಾಡಿಕೊಂಡು ಕೂತ್ಕೊಳ್ಬೇಕಂತ ಅರ್ಥ ಅಲ್ಲ. ನಮ್ಗೆ ಎಷ್ಟು ಮಾಡ್ಬೋದು ಈ 100 ಜನ ಇಟ್ಕೊಂಡು ಇದರಲ್ಲಿ. ಇದು ಜನಜಾಗೃತಿ ಮೂಡಿಸುವಂಥ ಕೆಲಸ. ಒಂದು ತಪ್ಪು ಮಾಡಿದವರು ನೀವು ತಪ್ಪು ಮಾಡ್ತಾ ಇದ್ದೀರಂತ ತೋರಿಸುವಂಥದ್ದು, ಕಾನೂನು ವ್ಯಾಪ್ತಿಯಲ್ಲಿ ಶಿಕ್ಷೆಗೊಳಿಸುವಂಥದ್ದು, ಮತ್ತು ಜನರಿಗೆ ಕೂಡ ಎಲ್ಲ ಕೂಡ ಸರಿ ಇಲ್ಲ, ನೀವು ಸ್ವಲ್ಪ ಆರೋಗ್ಯಪೂರ್ವಕ ಆಲೋಚನೆ ಮಾಡಿ ಊಟ ಮಾಡೋ ವ್ಯವಸ್ಥೆ ಕೂಡ ಬಹಳಷ್ಟು ಜಾಗ್ರತೆ ನೀವು ನೋಡಿಕೊಳ್ಳಿ ಅಂತೇಳಿ ಇದು ಎಚ್ಚರಿಕೆ ಕೊಡುವಂಥ ಕ್ರಮ ಇವತ್ತು ಆಗಿದೆ. ಜನಜಾಗೃತಿ ಮೂಡಿಸೋ ಕೆಲಸ ಇವತ್ತು ಆಗಬೇಕು. ಅದಕ್ಕೆ ಜನ ಇವತ್ತು ಸ್ವಯಂ ಪ್ರೇರಿತವಾಗಿತ್ತು ಮುಂದೆ ಬರಬೇಕು. ಅದಕ್ಕಾಗಿ ನಾವು ಇವತ್ತು ಬಾರ್ ಕೋಡ್ ಸಿಸ್ಟಮ್ ಇವತ್ತು ಮಾಡಿದ್ದೇವೆ. QR ಕೋಡ್, ಎಲ್ಲ QR ಕೋಡ್ ಹೋಟೆಲ್ ಮುಂದೆ, ಫಾರ್ಮಸಿ ಮುಂದೆ, ಪಬ್ಲಿಕ್ ಪ್ಲೇಸ್ನಲ್ಲಿ, ತಮ್ಮ ಮೊಬೈಲ್ನಲ್ಲಿ ಎಲ್ಲ ಕೂಡ ಇವತ್ತು QR ಕೋಡ್ ಇರ್ತದೆ. ಆ QR ಕೋಡ್ ಪ್ರಕಾರ ನೀವಲ್ಲಿ ಹೋಗಿ ನಿಮ್ಗೇನೋ ಸಂಶಯ ಬರ್ತದ, ತಕ್ಷಣ ಅದನ್ನು QR ಕೋಡಿಗೆ ಸ್ಕ್ಯಾನ್ ಮಾಡಿ ನೀವು ಕಳಿಸಿದರೆ ಫುಡ್ ಐಟಮ್ ಫುಡ್ ಸೇಫ್ಟಿಗೆ ಬರ್ತದೆ. ಡ್ರಗ್ ಶಾಪ್ ಸಂಬಂಧಿಸಿದ ಡ್ರಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಆ ಅಧಿಕಾರಿ ತಕ್ಷಣ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ರಿಪೋರ್ಟ್ ಹಾಕುವಂಥ ಕೆಲಸ ಮಾಡ್ತಾರೆ. ಮಾಡಿದ್ರೆ ನಮ್ಮ ಇಲಾಖೆ ಡಿಪಾರ್ಟ್ಮೆಂಟ್ ಕೇಳ್ತದೆ ಅವರು ಏನು ಮಾಡ್ತಾರೆ. ಹೋಟೆಲ್ಸ್ ಹೌದೌದು, ಫುಡ್ ಆ್ಯಂಡ್ ಡ್ರಗ್ಸ್. ಸೊ QR ಕೋಡ್ ದ ಸೇಮ್. ಅಲ್ಲಿ ನೀವೊಂದು ಹೋಟೆಲ್ಗೆ ಹೋಗಿ ಅಲ್ಲಿ ಸರಿ ಇಲ್ಲ, ಕ್ಲೀನ್ ವ್ಯವಸ್ಥೆ ಅಂತ ಅಲ್ಲಿ ತಕ್ಷಣ QR ಕೋಡ್ ತಾವು ಮಾಡಿದ್ರಿ ಬಿಟ್ಟರೆ, ನೀವು ಹೋಟೆಲ್ಗೆ ಫುಡ್ಡಿಗೆ ಹೋಗ್ತೀರಿ, ನಾನು ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತೇನೆ, ನನಗಲ್ಲಿ ಕೊಟ್ಟ ಒಂದು ಎಕ್ಸ್ಪೈರಿ ಡೇಟ್ ಇತ್ತು, ಅದು ಇನ್ನೊಂದಿತ್ತು, ಅದು ಸರಿ ಇಲ್ಲ ಅಂತ ನಾನು ಸ್ಕ್ಯಾನ್ ಮಾಡಿ ಕಳಿಸಿದರೆ, ಅದು ಕಳಿಸಿದ ತಕ್ಷಣ ತಾವೇನು ಫುಡ್ಡಿಗೆ ಸ್ಕ್ಯಾನ್ ಮಾಡಿದಿರಿ ಅದು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಏನು ಡ್ರಗ್ಸ್ಗೆ ನೀವು ಸ್ಕ್ಯಾನ್ ಮಾಡಿದಿರಿ ಅದು ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಆಗ ಇದು QR ಕೋಡ್ ಸ್ಕ್ಯಾನ್ ಇಂದ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಆದ್ರೆ ಫುಡ್ ಇನ್ಸ್ಪೆಕ್ಟರ್ಸ್ ಇಡೀ ರಾಜ್ಯದಲ್ಲಿ ಅದನ್ನು ಹೇಳಿದ್ದೆ ಅಲ್ಲ ನೋಡಿ. ಸರ್, ಈಗ ಅವರು ಹೇಗೆ ಅದು ನೋಡಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಕಡೆ ನಾವು ಜನ ಇಲ್ಲ ಅಂತೇಳಿ ರೇಡ್ ಗಿಡ ಮಾಡೋದಿಲ್ಲ, ವ್ಯವಸ್ಥೆ ಮಾಡೋದಿಲ್ಲ. ಇಲ್ಲಿ ಮಾಡೋದಿಲ್ಲ ಅಂತೇಳಿ ಇಲ್ಲಿ ಜನ ಕೂಡ ಕೊಡೋದಿಲ್ಲ. ಎಷ್ಟು ಜನ ಇವತ್ತು ಇದ್ದಾರೆ, 100 ಜನ 1000 ಜನ ಕೆಪಾಸಿಟಿ ಕೆಲಸ ಮಾಡಿಕೊಂಡು ತೋರಿಸಿಕೊಟ್ರೆ ಆವಾಗ ಒಂದು 200 ಜನ ಇಲ್ಲಿಗೆ ಸಿಗ್ತಾರೆ. ಆ ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಪ್ರತಿಯೊಂದು ಮನೆ ಕೂಡ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. QR ಕೋಡ್ ಮಾಡಿ ಬಾರ್ ಕೋಡ್ ಮಾಡಿದೆ ಯಾಕೆ ಅಂತ ಹೇಳಿದರೆ ಆವಾಗ ಸ್ಪೆಸಿಫಿಕ್ ಆಗಿ ನಮಗೆ ಇವತ್ತು ಮಾಹಿತಿ ಬರ್ತದೆ. ಆಗ ಅಲ್ಲಿ ಸ್ಪೆಸಿಫಿಕ್ ಆಗಿ ಇವತ್ತು ನಮಗೆ ಹೋಗ್ಲಿಕ್ಕೆ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು 2-3 ದಿವಸದಲ್ಲಿ 400ಕ್ಕಿಂತ ಅಧಿಕ ಕಂಪ್ಲೇಂಟ್ ಇವತ್ತು ಬಂದಿದೆ. ಮೊನ್ನೆ ಮಂಗಳೂರಲ್ಲಿ 2 ಕಡೆ ಮುಂದೆ ರೇಡ್ ಆಯಿತು. ಇದರಲ್ಲಿ ನಾನು ಅಧಿಕಾರಿ ಮಾತಾಡಿದೆ, ಅವರು ಬಾರ್ ಕೋಡಲ್ಲಿ ಬಂದದ್ದು. ಬಾರ್ ಕೋಡ್ಗೆ ಬಂದು ಅವ್ರಿಗೆ ನಾನೊಂದು ಅಧಿಕಾರಿ ನನಗೊಂದು ಬರ್ತದೆ ಈ ರೀತಿ, ನಾನು ತಕ್ಷಣ ಹೋಗಬೇಕು, ಇಲ್ಲದ್ರೆ ನಾನು ಕಳಿಸಿದ್ರೆ ಏನಾಯಿತು ಅಂತ ಕೇಳಿದರೆ ನಾನು ಈ ಅಧಿಕಾರಿ ಹೋಗ್ತಾನಲ್ಲ. ಈ ಸಿಸ್ಟಮ್ ಇವತ್ತು ನಾವು ಜಾರಿ ಮಾಡಿದ್ದೇವೆ. ಇದೇ ಫೈನಲ್ ಅಂತಲ್ಲ, ಪಬ್ಲಿಕ್ ಇನ್ನು ಅದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ. ಮತ್ತು ಯಾವುದೇ ಹೋಟೆಲ್ಗಳ ಮೇಲೆ ಇರಲಿ, ಇನ್ನೊಬ್ಬರ ಮೇಲೆ ನಮಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷವೂ ಕೂಡ ಇಲ್ಲ. ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಸರ್. ಯಾಕಂದ್ರೆ ಅವರು 8 ತಿಂಗಳದ್ದು 9 ತಿಂಗಳದ್ದು ಹಳೆದು ಮಾಂಸ ಕೊಟ್ಟು ಅವರಿಗೆ ಇದು ಮಾಡಿದ್ದಾರೆ. ನೋಡಿ, ನಾನು ಹೇಳಿದ್ದೆ, ನಮ್ಮ ಪ್ರಥಮ ಒಂದು ರೇಡ್ ಅಥವಾ ಒಂದು ಇನ್ಸ್ಪೆಕ್ಷನ್ ಅದೊಬ್ಬನ ಶಿಕ್ಷೆ ಕೊಡಲೇಬೇಕಂತ ಹುಡುಕಿ ಅನ್ನೋದಂಥ ವಿಚಾರ ಅಲ್ಲ. ಒಂದು ನಾವು ಹೇಳ್ದೆ ಅಲ್ಲ, ಅವರವರ ತಪ್ಪು ಅವ್ರು ಅರ್ಥ ಮಾಡಿಕೊಳ್ಬೇಕು, ಅವರು ಸರಿಪಡಿಸ್ಕೊಳ್ಬೇಕು, ಅವ್ರ ವ್ಯಾಪಾರ ಕೂಡ ಮಾಡಬೇಕು, ಅವ್ರಿಗೆ ಬಿಸ್ನೆಸ್ ಕೂಡ ಆಗಬೇಕು, ಅಲ್ಲಿ ಕೆಲಸ ಮಾಡಿ ಕೂಡ ಬದುಕಬೇಕು. ಹೋಗಿ ಬಂದ್ ಮಾಡಲಿ ಯಾರು ಕೂಡ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ, ಬಂದ್ ಮಾಡ್ಬೋದು ಅಂತೇಳಿ. ಮೊನ್ನೆ ಏನು ಇಲ್ಲಿ ಬಹುತೇಕ ಎಷ್ಟಾಗಿದೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ಅವ್ರು ತಪ್ಪಾಕಿ ಅವ್ರು ಫೈನ್ ಮಾಡಿ ಅವ್ರಿಗೆ 10 ದಿವಸ ಟೈಮ್ ಕೊಟ್ಟು ಮತ್ತೆ ಇನ್ಸ್ಪೆಕ್ಷನ್ ತಂಡ ಹೋಗ್ತದೆ. ಎಲ್ಲಿ ವಿಪರೀತವಾಗಿ ಇವತ್ತು ನಮ್ಗೆ ಕಾಣಲಿಕ್ಕೆ ಬರ್ತದೆ ಅಲ್ಲಿ ನಾವು 2-3 ನಾವು ಇವತ್ತು ಬಂದ್ ಮಾಡಿದ್ದೇವೆ. ಬಂದ್ ಮಾಡಿದನು ಕೂಡ ಇವತ್ತು ಅವರ ತಪ್ಪನ್ನು ಒಪ್ಪಿಕೊಂಡು ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆ ತನಿಖೆ ಇವತ್ತು ನಡೀತಾ ಇದೆ. ನಾವು ಅವ್ರಿಗೆ ಕೋಲ್ಡ್ ಸ್ಟೋರೇಜ್ ಐಟಮ್ ಇನ್ನಿತ್ತ ಬೇರೆ ಬೇರೆ ಐಟಮ್ಸ್ ಇರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಲಾಕ್ ಮಾಡಿ ಸೇಲ್ ಮಾಡಿಕೊಂಡು ಹೋದರೆ ಫುಡ್ ಸೇಫ್ಟಿ ಅವರು ಕೂಡ ಕಾನೂನಿನ ಅವಕಾಶಗಳಿದೆ ಇದರಲ್ಲಿ. ಸೊ ನಾವು ಎಷ್ಟು ಇವತ್ತು ಜನರಿಗೆ ಪ್ರಯೋಜನ ಮಾಡಲಿಕ್ಕೆ ಸಾಧ್ಯವಾಗೋ ವಿಚಾರ ಇವತ್ತು ಮಾಡಿಕೊಂಡು ಹೋಗೋಂಥ ಅವಕಾಶ ಇವತ್ತು ಆಗಿದೆ ಇದರಲ್ಲಿ. ಮತ್ತು ಈ ಮಲ್ಟಿನ್ಯಾಷನಲ್ ಕಂಪನಿ ಅದು ಬೇರೆ ಬೇರೆ ಇದಿದೆ, ಬರ್ಗರ್ ಇದೆ, ಪಿಜ್ಜಾ ಇದೆ, ಇನ್ನೊಬ್ಬರಿದೆ. ಈ ಭಾರತ ದೇಶದ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಇದರಲ್ಲಿ ಕೆಲವು ನಿಯಮಗಳಿದೆ. ಈ ನಿಯಮದಲ್ಲಿ ಏನಿದೆ ಅಂತ ಹೇಳಿದರೆ ಇವರಿಗೆ 8 ತಿಂಗಳ ತನಕ ಇವರಿಗೆ ಕೋಲ್ಡ್ ಅಲ್ಲಿ ಇದನ್ನು ಇಡ್ಬೋದು.
ಯಾವುದನ್ನು -34 ಟಿಲ್ 8 ಮಂತ್ಸ್ ಚಿಕನನ್ನು ಇಡ್ಬೋದು, ಬನ್ನನ್ನು ಎಷ್ಟೋ ತಿಂಗಳು ಇಡ್ಬೋದು. ಕಾನೂನಲ್ಲಿ ಅವಕಾಶದ ಇರಲಿ, ಅದು ನಾನು ಹೇಳಿದ್ದೇನೆ. ಒಂದು ಬೋರ್ಡ್ ಹಾಕಿ ಇದು 3 ತಿಂಗಳ ಚಿಕನ್, ಇದು 5 ತಿಂಗಳ ಚಿಕನ್, ಇದು 3 ತಿಂಗಳ ಬನ್ ಅಂತೇಳಿ ಜನರಿಗೆ ಗೊತ್ತಾಗಬೇಕಲ್ಲ. ಜನರ ಹತ್ರ ಹೇಳಿ ಅವ್ರು ನೋಡಿ ಮತ್ತೆ ತಿನ್ನೋದು ನಾವೇನು ಮಾಡೋದು? ಇದನ್ನು 8 ತಿಂಗಳ ಚಿಕನ್ ಬೇಕಂತ ಹೇಳಿದರೆ ಅವ್ರು ತಿನ್ನೋರು ತಿನ್ನಲಿ, ಅವ್ರ ಮಕ್ಕಳಿಗೆ ಕೊಡಲಿ. ಒಂದು. ಎರಡನೇದು, ಅಮೇರಿಕಾದಿಂದ ಬೇರೆ ಬೇರೆ ಇವತ್ತು ಇರ್ತದೆ ಕಿಟ್ ಕ್ಯಾಟ್ ಚಾಕ್ಲೇಟ್, ಒಂದು ಉದಾಹರಣೆಗೆ ಮಾತ್ರ, ಬೇರೆ ದೇಶದಿಂದ ಚಾಕ್ಲೇಟ್ ಕೋಲ್ಡ್ ಡ್ರಿಂಕ್ ಎಲ್ಲ ಇರ್ತದೆ. ಅಲ್ಲಿ ಅದರ ಟೇಸ್ಟೇ ಬೇರೆ, ಅಲ್ಲಿ ಅದರ ಕ್ವಾಲಿಟಿಯೇ ಬೇರೆ, ಅಲ್ಲಿ ಅವ್ರ ಕಾನೂನೇ ಬೇರೆ. ಉದಾಹರಣೆ, ಒಂದು ಚಾಕ್ಲೇಟ್ಗೆ ನಾನು ತನಿಖೆ ಮಾಡಿಸಿದ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಬರೀ 25% ಮಾತ್ರ ಶುಗರ್ ಆಗಲಿಕ್ಕೆ ಅವಕಾಶ ಇದೆ. ಇಲ್ಲಿ ಅದೇ ಕಂಪನಿಗೆ ವಿ ಆರ್ ಗಿವ್ ಅಪ್ ಟಿಲ್ 200. ಸೊ ಇದೆಲ್ಲ ನಮಗೆ ಸೆಂಟ್ರಲ್ನಲ್ಲಿ ಫುಡ್ ಸೇಫ್ಟಿ ಏನು ಕಾನೂನು ಮಾಡ್ತಾರೆ. ಅವರೊಂದು ಮಲ್ಟಿನ್ಯಾಷನಲ್ ಕಂಪನಿ ಬರುವಾಗ ಅವರು 100 ರಿಯಾಯಿತಿಗಳು ಕೇಳ್ತಾರೆ. ಆವಾಗೊಮ್ಮೆ ಬರಲಿ ಅಂತೇಳಿ ಕಣ್ಣು ಮುಚ್ಚಿ ಸೈನ್ ಹಾಕಿ ಕೊಡ್ತಾರೆ. ಸೊ ಇದನ್ನೆಲ್ಲ ಕೂಡ ಕೇಂದ್ರದಲ್ಲಿ ಸರ್ಕಾರ ಇದನ್ನೆಲ್ಲ ಕೂತ್ಕೊಂಡು ಮತ್ತೆ ನಾವು ಪುನಃ ವಿಮರ್ಶೆ ಮಾಡಿ ನಾವು ಕೆಲವೊಂದು ರೂಲ್ಸ್ಗಳು ಕಾನೂನು ಕೂಡ ಚೇಂಜ್ ಮಾಡಬೇಕು. ಅದಕ್ಕಾಗಿ ನಾವು ನಮ್ಮ ರಾಜ್ಯದಲ್ಲಿ ಎಲ್ಲ ದೇಶದ ಫುಡ್ ಸೇಫ್ಟಿ ಕಮಿಷನರ್ಸ್ ಮತ್ತು ಅಧಿಕಾರಿಗಳ ಮತ್ತು ಹೆಲ್ತ್ ಮಿನಿಸ್ಟರ್ ಸಭೆಯನ್ನು ನಾವು ಬಹುಶಃ ಇವತ್ತು ಕರ್ನಾಟಕದಲ್ಲಿ ಕರಿಬೇಕಂತ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದೇವೆ. ಅದರ ನಂತರ ಚರ್ಚೆ ಮಾಡಿಕೊಂಡು ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ ಆ ಒಂದು ವರದಿಯನ್ನು ಕೊಡಬೇಕು, ಯಾವ್ದು ಬದಲನ್ನು ತರಬಾರ್ದು ಅಂತೇಳಿ ಇದಕ್ಕಾಗಿ ನನ್ನ ಪರ್ಮಿಷನ್ ಕೇಳಿದ್ದೇನೆ. ಯಾವುದು ನಾವು ಒಂದು ಹಂತ ಎಲ್ಲ ಕಡೆ ನಾವು ಹೋಗ್ತೇವೆ, ಕೆಳಗಡೆ ಎಲ್ಲ ಕಡೆಗೆ ಕೂಡ ಅಲ್ಲ ಅವಕಾಶ ಇದೆ ಅಂತೇಳಿ. ಈಗ ನಾನು ಕೇಳಿದ್ದು ಈ ಮಕ್ಕಳಿಗೆ ಚಾಕ್ಲೇಟ್ ಕೊಡೋರು ಯಾರು? ತಂದೆ ತಾಯಂದಿರಲ್ಲ. ಅದೇ ನಾನು ಹೇಳ್ತಾ ಇದ್ದೇನಲ್ಲ ಈಗ ಇಲ್ಲಿ. ಅಲ್ಲ ಸರ್, ಈಗ ಮ್ಯಾಗಿ ಅನ್ನುವಂಥದ್ದು ಹಿಂದೆ ಬ್ಯಾನ್ ಆಗಿತ್ತು ಒಮ್ಮೆ, ಈಗ ಪುನಃ ಅವ್ಯಾಹತವಾಗಿ ಇದೆ. ಅದೇ ನೋಡಿ, ಕಾನೂನಲ್ಲಿ ಅವಕಾಶ ಇದೆ ಮತ್ತು ಆ ವ್ಯಾಪ್ತಿಯಲ್ಲಿ ಇರಬೇಕು. ಅವತ್ತು ಫುಡ್ ಸೇಫ್ಟಿ ಅವರು ಹಾಕಿದ್ದು ಮತ್ತು ಅದನ್ನು ರೆಕ್ಟಿಫೈ ಮಾಡಿದರು ಮತ್ತು ಸ್ಟಾರ್ಟ್ ಆಗಿದೆ ಇದರಲ್ಲಿ. ನೋಡಿ, ಈಗ ಸಂಬಂಧಪಟ್ಟ ಇದೆ ಶುದ್ಧ ಹೈಜಿನಿಕ್ ಅಷ್ಟೇ, ಮತ್ತು ಆಯಿಲ್ ಕೂಡ ಡಬಲ್ ಸೆಲ್ ಯೂಸ್ ಮಾಡಬಾರ್ದು. ಅದು ನಾವು ಟೆಸ್ಟ್ ಮಾಡೋಗಿ ಗೊತ್ತಾಗ್ತದಲ್ಲ. ಅಲ್ಲ, ಎನಿ ಪ್ಲೇಸಸ್, ಪಬ್ಲಿಕ್ ಪ್ಲೇಸ್. ಈಗ ರೋಡ್ ಸೈಡ್ ಇಟ್ ಈಸ್ ವೆರಿ ಈಸಿ, ಒಂದು ಓಪನ್ ಆಗಿ ನಮಗೆ ಕಾಣ್ತದೆ, ತಕ್ಷಣ ಹೋಗ್ಬೋದು, ಪತ್ತೆ ಹಚ್ಬೋದು. ಮತ್ತು ಪಾಪ ಅವ್ರಿಗೆ ಕೂಡ ಈ ನಾಲೆಜ್ ಇಲ್ಲ. ಅದಕ್ಕಾಗಿ ನಾವೆಲ್ಲ ಒಂದು ಹೋಟೆಲ್ ಅಸೋಸಿಯೇಷನ್ ಅವ್ರದ್ದು ಮತ್ತು ಅವ್ರದ್ದು ಮೀಟಿಂಗ್ ಇರ್ತೇವೆ. ಮತ್ತು ಸೆಕೆಂಡ್, ಎಲ್ಲ ತಾಲೂಕು ಲೆವೆಲಲ್ಲಿ ಎಲ್ಲ ಸ್ಟ್ರೀಟಲ್ಲಿ ಅಡುಗೆ ಮಾಡ್ತಾರಲ್ಲ ಅವರ ಮೀಟಿಂಗನ್ನು ಜಿಲ್ಲಾ ಮಟ್ಟಕ್ಕೆ ಕರೆಸಿಕೊಂಡು ಯಾವುದು ಆರೋಗ್ಯಕ್ಕೆ ಹೇಗೆ ನೀವು ಆರೋಗ್ಯ ಪೂರಕವಾಗಿ ಅಡುಗೆ ಮಾಡಬೇಕು, ಏನು ನೀವು ಮಾಡಬಾರ್ದು, ಯಾವ ಸ್ವಚ್ಛತೆ ಇರಬೇಕು ಅವ್ರಿಗೆ ಟ್ರೈನಿಂಗ್ ಒಂದು ಕೊಡ್ತೇವೆ. ಮತ್ತು ನಾವು ಕೆಲವು ಇವತ್ತು ನಮ್ಮ ಬಯೋಮೆಡಿಕಲ್ ಮಾಡ್ತಾರಲ್ಲ ಫ್ಯೂಲು ಫ್ಲೈಟಿಗೆಲ್ಲ, ಅಂಥ ಕಂಪನಿ ಜೊತೆ ನಾವು ಚರ್ಚೆ ಮಾಡ್ತಾಯಿದ್ದೇವೆ. ಆ ಚರ್ಚೆ ಏನಂತ ಹೇಳಿದರೆ, ಪಾಮ್ ಆಯಿಲಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಪಾಮ್ ಆಯಿಲನ್ನು ಒಮ್ಮೆ ಅಡುಗೆ ಮಾಡ್ತಾರೆ ಮತ್ತು ಅದನ್ನೇ ಯೂಸ್ ಮಾಡ್ತಾರೆ. ಯಾಕೆ? ಅವ್ರ ಆರ್ಥಿಕವಾದ ನೋಡಲಿಕ್ಕೆ. ಅಥವಾ 5 ಸ್ಟಾರ್ ಹೋಟೆಲ್ ಯೂಸ್ ಮಾಡಿದಂಥನ್ನು ಇವರು ತಗೊಂಡು ಕಮ್ಮಿಗೆ ಬರ್ತಾರೆ. ಏನಾದರೂ ಅಂಥದ್ದು ಇವ್ರಿಗೆ ಕೊಟ್ಟರೆ ಆ 5 ಸ್ಟಾರ್ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೇವೆ. ಸ್ಟಾರ್ ಹೋಟೆಲ್ನಲ್ಲಿ ಯೂಸ್ ಮಾಡಿದಂಥ ಎಣ್ಣೆಯನ್ನು ಇವರು ಕಾಂಟ್ರಾಕ್ಟರ್ ಅವನು ಮಿಸ್ಟೇಕ್ ಅಲ್ವಾ? ಅದೇ ಅವನು ಸುಖ ಸಿಕ್ಕಿವೆಲ್ತ ಅಂತ ಹೇಳುವಂಥದ್ದು ನಾನು. ಇನ್ನು ಮುಂದಕ್ಕೆ ಇವರಿಗೆ ಕೊಟ್ಟರೆ ಯಾರು ಕೊಡ್ತಾ ಇದ್ದಾರೆ ಅವ್ರು ಕೂಡ ಜವಾಬ್ದಾರಿ. ಒಂದು. ಎರಡನೇದು ಯಾಕೆಂದರೆ ಅದಕ್ಕಾಗಿ ಏನಂತ ಹೇಳಿದರೆ ನಾವು ಕೆಲವು ಕಂಪನಿ ಮುಂದೆ ಬಂದಿದ್ದಾರೆ, ಅದು ನಾವು ಜಾಸ್ತಿ ಜನ ಮುಡಿಸ್ತೇವೆ. ಅದು ಯಾಕೆಂತ ಹೇಳಿದರೆ ಅವರು ಇದನ್ನು ಫಾರ್ ಎಕ್ಸಾಂಪಲ್ ಒಂದು ಪಾಮ್ ಆಯಿಲ್ಗೆ 100 ರೂಪಾಯಿ ಆದರೆ ಲೀಟರಿಗೆ, ನಾನೀಗ ಸ್ಟ್ರೀಟ್ ಲೈಟ್ ವೆಂಡರ್, ನಾನು ಒಮ್ಮೆ ಯೂಸ್ ಮಾಡಿದ ಪಾಮ್ ಆಯಿಲನ್ನು ನನ್ನ ಕಂಪನಿ ಕೊಟ್ಟರೆ ಅವರು 60 ರೂಪೀಸಲ್ಲಿ ಮತ್ತೆ ಕೊಡ್ತಾರೆ. 40 ರೂಪೀಸ್ ಡಿಸ್ಕೌಂಟಲ್ಲಿ, 40% ಡಿಸ್ಕೌಂಟಲ್ಲಿ ನನಗೆ ಹೊಸ 1 ಲೀಟ್ರ್ ಆಯಿಲ್ ಕೊಡ್ತಾರೆ. ನಾನು ಅದನ್ನು ತಗೊಂಡೋಗಿ ಕಂಪನಿಯವರು ಅದನ್ನು ಬಯೋಡೀಸೆಲ್ ಮಾಡಿ ಪರಿವರ್ತನೆ ಮಾಡಿ ಫ್ಲೈಟಿಗೆ ಅದಕ್ಕೆಲ್ಲ ಬೇರೆ, ಅದು ರಾ ಮೆಟೀರಿಯಲ್ ಅವರಿಗೆ, ಯಾರಿಗೆ ಬೇರೆ ಬೇರೆ ಕಂಪನಿಗೆ. ಸೊ ಇವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೇವೆ ನಾವು. ಅಂಥವ್ರು ಬಂದರೆ ಒಂದೊಂದು ಜಿಲ್ಲೆಯಲ್ಲಿ ಮತ್ತು ಅವರು ಅದನ್ನು ವೆರಿಫೈ ಮಾಡಿ ಅವರೇ ಮುಟ್ಟಿಸ್ತಾರೆ,
ಅವರದನ್ನು ತಗೊಂಡು ಹೋಗ್ತಾರೆ. ಯಾಕೆ ಬಹುತೇಕ ಯಾರಿಗೆ ಪಾಮ್ ಆಯಿಲ್ ಕಂಪೆನಿ ಇದೆ ಅವರಿಗೆ ಬಯೋ ಡೀಸೆಲ್ ಮಾಡುವಂಥ ವ್ಯವಸ್ಥೆ ಇದೆ. ಸೊ ಅವರಿಗೆ ರಾ ಮೆಟೀರಿಯಲ್ ಬೇಕು. ಸೊ ಅವ್ರ ಪಾಮ್ ಆಯಿಲ್ ಕೂಡ ಅವ್ರಿಗೆ ವ್ಯಾಪಾರ ಆಗ್ತದೆ, ಅವ್ರ ರಾ ಮೆಟೀರಿಯಲ್ ಕೂಡ ಇವತ್ತು ಸಿಗ್ತದೆ. ಸೊ ದಿಸ್ ವಿಲ್ ಕಮ್ ಔಟ್ ಸ್ಲೋಲಿ. ನಾನು ಕೇಳುವಂಥದ್ದು ಪ್ರತಿ ಸಲ ಕೂಡ ರೇಟ್ ಆಗಬೇಕು, ಎಷ್ಟು ಮಾಡಲಿಕ್ಕೆ ಸಾಧ್ಯ? ನಾವು ಈ 6.5 ಕೋಟಿ ಜನಸಂಖ್ಯೆ ಇಟ್ಟುಕೊಂಡು ಇಲ್ಲಿ 150 ಮೆಂಬರ್ಗಳನ್ನ ಇಟ್ಟುಕೊಂಡು ಲಕ್ಷಾಂತರ ಇವತ್ತು ಹೋಟೆಲ್ ಇಂಡಸ್ಟ್ರೀಸ್ ಮಧ್ಯೆ ಇದ್ದಾಗ ನಮ್ಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯತೆ ಜನ ಅರ್ಥ ಮಾಡಿಕೊಳ್ಬೇಕು, ಜನ ಸಹಕಾರ ಕೊಡಬೇಕು. ಅದಕ್ಕಾಗಿ ನಾನು ಬಹುಶಃ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ವಾಚ್ ಟೀಮ್ ಮಾಡಬೇಕಂತೇಳಿ ನಾನು ಇವತ್ತು ಚರ್ಚೆ ಮಾಡಿ ನಾನು ಇಲಾಖೆ ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ವಾಚ್ ಟೀಮ್ ಅಂತ ಹೇಳಿದರೆ ಪ್ರತಿ ತಾಲೂಕಿನಲ್ಲಿ ಅದು ನಮ್ಮ 40 ವರ್ಷಕ್ಕೆ ಮೇಲ್ಪಟ್ಟವರು, ರಿಟೈರ್ಡ್ ಎಂಪ್ಲಾಯರ್ಸ್ ಆ್ಯಂಡ್ ರಿಟೈರ್ಡ್ ಪೀಪಲ್, ಡಾಕ್ಟರ್ ಇದ್ದವ್ರು ಇರ್ತಾರೆ, ಫುಡ್ ನ್ಯೂಟ್ರಿಷನ್ ಇರ್ತಾರೆ, ಈ ಅದು ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜ್ಞಾನವುಳ್ಳವರು ಇರ್ತಾರೆ, ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸೆಕ್ಟರ್, ಯೂನಿವರ್ಸಿಟಿ ಸೆಕ್ಟರ್, ಇದರಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ದೇ ಆರ್ ಸೀನಿಯರ್ ಸಿಟಿಸನ್ಸ್. ನಾವು ಅವರು ರಿಟೈರ್ಡ್ ಆಗಿದ್ದಾರೆ, ಅವರಿಗೆ ಒಂದು ಸೋಷಿಯಲ್ ಕೆಲಸ ಮಾಡಬೇಕೆಂಬ ಒಂದು ಇಚ್ಛೆ ಇರ್ತದೆ. ಅಂಥ ಒಂದು ಜಿಲ್ಲೆಯಲ್ಲಿ ಗುರುತಿಸಿ ಮತ್ತು ತಾಲೂಕಲ್ಲಿ ಗುರುತಿಸಿಕೊಂಡು ಅವರಿಗೆ ನಾವು ಕೆಲವೊಂದು ಪವರ್ ಕೊಡೋದು, ಹೋಗಿ ಇನ್ಸ್ಪೆಕ್ಷನ್ ಮಾಡೋದು, ಬರೋದು, ಮತ್ತು ನಮಗೆ ಅದರ ರಿಪೋರ್ಟು ಕೊಡೋದು, ಅದನ್ನು ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತಾಯಿದ್ದೆ. ಓನ್ಲಿ ದ್ಯಾಟ್ ವಿಲ್ ಹೆಲ್ಪ್ ವೆನ್ ಸಿವಿಕ್ ಸೊಸೈಟಿ ನಮಗೆ ಸಹಕಾರ ಕೊಟ್ಟಾಗ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ನಾವು ಸೆಲ್ಫ್ ಡಿಸಿಪ್ಲಿನ್ ಆಗಿರಬೇಕು. ಈ ಬೇರೆ ದೇಶದಲ್ಲಿ ಯಾಕೆ ಕ್ಲೀನ್, ಯಾಕೆ ಡೈಲಿ ಹೋಗಿ ನಾವು ಹಿಡಿತಾರೆ ಅವರನ್ನು, ಡೈಲಿ ಫುಡ್ ಸೇಫ್ಟಿಯವ್ರು ಹೋಗ್ತಾರಾ? ಯಾ ಸೆಲ್ಫ್ ಡಿಸಿಪ್ಲಿನ್ ಇದೆ. ಬಾಳೆಹಣ್ಣು ಇದು ಮಾಡೋಕ್ಕೆ ಅದು ಅವ್ಯಾತ ಹಿಂದೆನೋ ಗೊತ್ತಿತ್ತು. ಅಂದರೆ ಪರಿಸ್ಥಿತಿ ತಿನ್ನೋರು ಆಲೋಚನೆ ಮಾಡಿ, ಹೋಟೆಲ್ ಮಾಲೀಕರು ಆಲೋಚನೆ ಮಾಡಿ ಅಂತೇಳಿ ನಮಗೆ ಜನಜಾಗೃತಿ ಮೂಡಿಸ್ಬೋದು. ಪ್ರಾಕ್ಟಿಕಲ್ ಬರಬೇಕಾದ್ರೆ ಇಂಥ ಟೀಮ್ ಆದರೆ ಮಾತ್ರ ಸಾಧ್ಯ. ಅದೇನಂದ್ರೆ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಭಾಳ ಕಡಿಮೆ. ಎಲ್ಲಿ ಪನ್ನೀರಿಗೆ ವೆಜಿಟೇರಿಯನ್ ಎಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಲಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತು ಕೃತಕ ಎಲ್ಲೋ ಬ್ಯಾನೆ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ SDG ನೋಟಿಸ್ ಬರಬೇಕಂತ ಇಲ್ಲ. ಯಾವುದು ಗೊತ್ತಾಗ್ತದೆ, ಅದು ಪಾಮ್ ಆಯಿಲ್. ಸಾರಿ, ಪನ್ನೀರ್ ಅಂತ ಹೇಳಿದರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು. ಸರ್, ಈಗ ನೀವು ಆರೋಗ್ಯ ಸಚಿವರಾಗಿ ಟೆಸ್ಟಿಂಗ್ ಮಾಡೋ ಗೊತ್ತಾಗ್ತೇವೆ. ನೀವು ಆರೋಗ್ಯ ಸಚಿವರಾದ ನಂತರ ಅಲ್ಲಿ ಆಗ್ಲಿಕ್ಕೆ ಇದು ಆರ್ಟ್ ಆಪರೇಷನ್ ಮಾಡೋದಲ್ಲ. ಇದು ಅಂದ್ರೆ ಈಗ ಕೆಲವರಿಗೆ ರೈಡ್ ಮಾಡಿದ್ರೆ ಉಳಿದವರು ಯಾರು ಮಾಡ್ತಾ ಒಂದು ಆಗ್ತದ. ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಮಾತ್ರ. ಇದರ ಬದಲಾವಣೆ ಕಾಣಬೇಕಾದ್ರೆ ನಮಗೆ ಪಬ್ಲಿಕ್ ಸಪೋರ್ಟ್ ಅಷ್ಟು ಸಿಗಬೇಕು, ಜಾಗೃತಿ ವಹಿಸಬೇಕು. ಅವರಿಗೆ ನೀವು ಹೇಳಿದಾಗ ಈಗ ಒಂದು ಜಾಗೃತಿ ಇದೆ, ಹೋಟೆಲ್ಗೆ ಹೋಗಿ 2 ಸಲ ಆಲೋಚನೆ ಮಾಡ್ತಾರೆ. ಇನ್ನು 6 ತಿಂಗಳು ಹೋದರೆ ನೆನಪೇ ಇರುವುದಿಲ್ಲ, ಅದು ಆಗೋದಿಲ್ಲ. ಅದು ಕಂಟಿನ್ಯೂಸ್ ಅಲ್ಲಿ ಒಂದು ವಿಚಾರ ಸಂಘ ಸಂಸ್ಥೆಯವರು ಇನ್ನಿತರು ಸೇರಿದಾಗ ನಮ್ಮ ಜೊತೆಲ್ಲೂ ಸೇರಿಕೊಳ್ಬೇಕು. ಯಾಕೆ ನಾನು ಜಂಕ್ ಫುಡ್ ಬ್ಯಾನ್ ಮಾಡಿದಾಗ ಬಹುತೇಕ ಅದನ್ನು ಸ್ವಾಗತಿಸು ಸರಿ ಅಂತೇಳಿ, ಕೆಲವರು ಅದು ಯಾವುದು ಜಂಕ್ ಅಲ್ಲ, ಇದನ್ನೇ ಜಂಕ್ ಹೇಳಿದೆ. ಅದಕ್ಕಾಗಿ ಪತ್ತೆ ಹೇಳಿದ್ರು ಇದು ಜಂಕ್ ಅಲ್ಲ ಅಂತೇಳಿ. 8 ತಿಂಗಳು 6 ತಿಂಗಳು ಇರ್ತಾರಲ್ಲ ಫುಡ್, ಚಿಕನ್ ಮತ್ತು ಬ್ರೆಡ್ಡನ್ನು ಇಟ್ಟುಕೊಂಡು ಎಲ್ಲೆಲ್ಲ ಸಾಸ್ ತಂದು ಹಾಕಿ ಕೊಡ್ತಾರಲ್ಲ, ಅದೆಲ್ಲ ಕೂಡ ಜಂಕ್. ಫ್ರೆಶ್ ಆಗಿ ಯಾವ ತಿಂತೇವೆ ಅದು ಜಂಕ್ ಅಲ್ಲ. ಅಜಿನೋಮೋಟೊ ಬ್ಯಾನ್ ಅಂತಲೇ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಅದು ಬೇರೆ ಬೇರೆ ಯೂಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಇದರಲ್ಲಿ. ಸೊ 100% ಕಲರ್ ಯಾವುದು ಕಲರ್ ಅಡಿಕ್ಟಿವ್ಸ್ ಇದೆ, ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರಲ್ಲ, ಆರ್ಟಿಫಿಷಿಯಲ್ ಕಲರ್. ಓಕೆ, ನಮ್ಮ ಈ ಆರ್ಟಿಫಿಷಿಯಲ್ ಕಲರ್ ಏನಿದೆ ಅದು ಕಂಪ್ಲೀಟ್ ಬ್ಯಾನ್ ಆಗಿದೆ. ಯಾವುದು ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಯಾವುದೇ ಇರಲಿ, ಯಾವುದೇ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಯೂಸ್ ಆಗುವಂಥದ್ದು ಕೃತಕ ಕಲರ್ ಮತ್ತು
ನಾನು ತಪಾಸಣೆ ಮಾಡಿ ಹೇಳ್ತೇನೆ. ಸರ್ ಇಂಪಾರ್ಟೆಂಟ್ ಆಫೀಸರ್ ಅಲ್ಲ, ಗುಡ್ ಐಡಿಯಾ, ಗುಡ್ ಸಜೆಷನ್. ಇಂಪಾರ್ಟೆಂಟ್ ಮಾಡಿದಲ್ಲ ಅಂಥದ್ದೇನೋ ನಿಮ್ಗೆ ಡೌಟ್ ಬಂದರೆ ಕುಡಿಯುವಾಗ ಒಮ್ಮೆ ತೆಗೆದು ಕಳಿಸಿ, ನಾವು ಚೆಕ್ ಮಾಡ್ತೇವೆ. ಸರ್ ಇಂಪಾರ್ಟೆಂಟ್ ಅಪ್ಡೇಟ್ ಸರ್. ಶ್ರೀರಂಗಪಟ್ಟಣದ ಅರಕೆರೆ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ದುರ್ಬಳಕೆ ಮಾಡಿರುವಂಥದ್ದು ಸರ್. ಅಂದರೆ ಅಲ್ಲಿ ಶಾಸಕರು ಏನಿದ್ದಾರೆ ರಮೇಶ್ ಬಂಡೇಸಿದ್ದ ಅವರ ತಾಯಿಯ ಹುಟ್ಟುಹಬ್ಬಕ್ಕೆ ಸರ್ಕಾರಿ ಆಸ್ಪತ್ರೆಯನ್ನು ದುರ್ಬಳಕೆ ಮಾಡಿದೆ. ಅರ್ಥ ಕೊಡ್ತೀವಿ ಸರ್. ನೋಡಿ, ನಾವು ರೀಲ್ ಮಾಡಿ ವೈರಲ್ ಮಾಡಿದ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೇವೆ. ರಮೇಶ್ ಬಂಡಿಸಿದ್ದೇಗೌಡ ಅವ್ರು ಮತ್ತು ಅವ್ರ ಫ್ಯಾಮಿಲಿ ಸುಮಾರು 7 ಟೈಮ್ ಕಂಟಿನ್ಯೂಸ್ ಗೆದ್ದು ಬಂದಿದ್ದಾರೆ. ಅವರ ತಾಯಿ ಹುಟ್ಟುಹಬ್ಬಕ್ಕೆ ಆಗಲೇಪ್ಪ, ನಾನು ಹೇಳಿದ ಕೇಳಿ. ದೇ ಆರ್ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲೀಸ್ ಆ ಊರಲ್ಲಿ. ಅವರು ಎಷ್ಟೋ ಜನಸಾಮಾನ್ಯರಿಗೆ ಆರೋಗ್ಯ ಕ್ಷೇತ್ರ ಇನ್ನದಲ್ಲಿ ಎಷ್ಟೋ ಉಪಕಾರ ಮಾಡಿದವರು ಇದ್ದಾರೆ ಅಲ್ಲ. ಮತ್ತು ಆ ಊರವರು ಅವರನ್ನು ಮೆಚ್ತಾರೆ. ಇಲ್ಲಿ ಒಂದು ದಿವಸದ ಅವರ ತಂದೆ ಒಂದು ತಾಯಿಯ ಒಂದು ಕಾರ್ಯಕ್ರಮಕ್ಕೆ ಒಂದು ದಿವಸ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಏನಾಯ್ದನೊಂದು ಅವರು ಉಪಯೋಗ ಮಾಡ್ತಾರೆ ಹೇಳಿಕೊಂಡು ಅದನ್ನು ದೊಡ್ಡ ವಿಚಾರ ಮಾಡಿಕೊಂಡು ಗೊತ್ತಾಯಿತು. ಅದು ನೀವು ರೀಲ್ ನೋಡಿ ಮಾತಾಡೋದಲ್ಲ, ಅಲ್ಲಿ ಪ್ರಾಕ್ಟಿಕಲ್ ನೋಡಿ ಮಾತಾಡುವ ಏನಂತೇಳಿ. ರೀಲಲ್ಲಿ ಬಂದದೆಲ್ಲ ಸತ್ಯ ತಿಳಿಲಿಕ್ಕೆ ಆಗ್ತದಾ? ನಾನು ಅರ್ಥ ಆಗ್ತದೆ ಅದನ್ನು ನಾನು ಹೇಳ್ದಲ್ಲ. ನಾನು ಟೆಲಿಂಗ್ ಯು, ರೀಲ್ ನೋಡಿ ಎಲ್ಲ ನಂಬೇಡಿ. ಅವರ ರಿಯಾಲಿಟಿ ಏನಿದೆ ಅಂತ ಹೇಳಿದರೆ ಅವರ ಫ್ಯಾಮಿಲಿ ಕಳೆದ 7 ಅವಧಿಯಲ್ಲಿ ಅಲ್ಲಿ ಅವರು ಶಾಸಕರಾಗಿ ಇವತ್ತಿದ್ದಾರೆ. ಅವ್ರ ಇದ್ದದರಲ್ಲಿ ಕೂಡ ಒಂದು ಅತ್ಯುತ್ತಮವಾದ ಸಜ್ಜನ ರಾಜಕಾರಣಿ. ಜನರಿಗೆ ಅವ್ರು ಜೋರಾಗಿ ಎಲ್ಲಿ ಕೂಡ ಮಾತಾಡೋದೇ ಇಲ್ಲ. ಕೋಪದ ಮಾತನ್ನು ಕೂಡ ಸಮಾಧಾನದಿಂದ ಹೇಳುವಂಥದ್ದು. ಮೊನ್ನೆ ತಾನೇ ನನ್ನ ಬಂದು ಅವರ ಊರಲ್ಲಿ ಒಂದು ಸಮುದಾಯ ಆರೋಗ್ಯ ಆಗಲೇಬೇಕಂತೇಳಿ ಹಠ ಹಿಡಿದು ಕೂಡ ಹೊತ್ತು ಹೋಗಿದ್ದಾರೆ. ಸರ್ಕಾರಿ ಆಸ್ಪತ್ರೆ ದುರ್ಬಳಕೆ ಆದರೆ ಕ್ರಮ ತಗೊಳ್ತೀರಾ? ನಾನು ಹೇಳಿದ ಕೇಳಿ. ಆದ ಕಾರಣ ಅವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಏನದು ಬಂದಿದೆ ಇದರ ಬಗ್ಗೆ ನಾನು ಮಾಹಿತಿ ತೆಕ್ಕೊಳ್ತೇನೆ. ಯಾಕೆಂತೇಳಿ ಆಸ್ಪತ್ರೆ ಆಗಿರ್ಬೋದು, 1-2 ಸೈಡ್ ಒಂದು ಖಾಲಿ ರೂಮ್ ಇರ್ಬೋದು, ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇರ್ಬೋದು, ಅಲ್ಲಿ ಏನು ಪ್ರಾಕ್ಟಿಕಲ್ ಏನು ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಿಲ್ಲ. ಆ ವರದಿ ನಾನು ತೆಕ್ಕೊಳ್ತೇನೆ. ಆದರೆ ಅಲ್ಲಿ ರೀಲ್ ನೋಡಿಯೇ ಇವತ್ತು ಏನೋ ಅಲ್ಲಿ ಆಗಿದೆ ಅಂತೆಲ್ಲ ಬಿಂಬಿಸೋದು ಬೇಡ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಅದನ್ನು ವರದಿ ತೆಕ್ಕೊಳ್ತೇನೆ. ನೋಡಿ, ಹಿಂದೆ ಗುಡ್ಕ ಅವ್ರು ನಾನೇ ಬ್ಯಾನ್ ಮಾಡಿದ್ದೆ ಇದರಲ್ಲಿ 2014 ನನ್ನ ಮೊದಲ ಆದೇಶ ಇತ್ತು. ಈಗ ನಾವು ಬ್ಯಾನ್ ಮಾಡಿದ್ದು ಪಾನ್ ಮಸಾಲದಲ್ಲಿ ನಿಕೋಟಿನ್ ಮತ್ತು ಗುಟ್ಕಾ ಕೆಲವೊಂದು ಕಡೆ ಮಿಕ್ಸ್ ಆಗಿ ಕಲಿಸ್ತಾ ಇದ್ದಾರೆ. ಕ್ಲಿಯರ್ ಕಟ್ ಪಾನ್ ಮಸಾಲ ಏನಿದೆ ಅದಕ್ಕೆ ನಮಗೇನು ತೊಂದರೆ ಇಲ್ಲ. ಅದು ಎಲ್ಲಿ ಪಾನ್ ಮಸಾಲ ಜೊತೆ ಗುಟ್ಕಾ ಮತ್ತು ಇದನ್ನು ನಿಕೋಟಿನ್ ಮಿಕ್ಸ್ ಮಾಡಿ ಕಲಿಸ್ತಾರೆ ಬೇರೆ ಬೇರೆ ಕಂಪನಿಯವರು, ಅವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತೇವೆ. ಸರ್, ಆಯುರ್ವೇದಿಕ್ ಮೆಡಿಸಿನ್ಸ್ ತುಂಬ ಕಾಸ್ಟ್ಲಿ ಮತ್ತು ಈಗ ಇದೆಲ್ಲ ಸಿಗುದಿಲ್ಲ. ಯಾವುದು ನಮ್ಮ ಗಿಡಮೂಲಿಕೆಲ್ಲ ಭಾರಿ ಕಡಿಮೆ ಆಗಿದೆ. ಅಲ್ಲಿ ಯಾಕೆ ಈ ರೀತಿ ಆಗ್ಬಾರ್ದು? ತುಂಬಾ ಕಂಪನಿಗಳು ಬೇರೆ ಬೇರೆ ಮದ್ದು ಕೊಡ್ತಾರೆ. ಅಲ್ಲಿ ಕೂಡ ಏನಾದರೂ ಚೆಕ್ ಮಾಡ್ತೇವೆ, ಚೆಕ್ ಮಾಡ್ತೇವೆ. ಮೊನ್ನೆ ಟೀಚರ್ ನೋಟಿಫಿಕೇಷನ್ನಲ್ಲಿ ಉರ್ದು ಮತ್ತು ಹಿಂದಿ ಟೀಚರ್ಗಳನ್ನು ಕೈಬಿಟ್ಟಿದ್ರು. ನಿನ್ನೆ ಮುಖ್ಯಮಂತ್ರಿ ಮಾತಾಡಿಕೊಂಡು 800 ಉರ್ದು ಟೀಚರ್ಸ್ ಮತ್ತು 200 ಹಿಂದಿ ಟೀಚರ್ಗೆ ತಗೊಳ್ಳಿಕ್ಕೆ ಸರ್ಕಾರದ ಅವಕಾಶ ಮಾಡಿ ಕೊಟ್ಟಿದ್ರು.